Hi friends, welcome to Kaliyona. Structured Query Language course na Module 12 SQL Constraints video tutorial ಗೆ ನಿಮಗೆ ಸ್ವಾಗತ. ಈ ಕೋರ್ಸ್ ನಲ್ಲಿ ನಾವು ಈಗಾಗಲೇ 11 ಮಾಡ್ಯೂಲ್ಗಳನ್ನ ಕಂಪ್ಲೀಟ್ ಮಾಡಿದೀವಿ. ಇದು 12ನೇ ಹಾಗೂ ಕೊನೆಯ ಮಾಡ್ಯೂಲ್ SQL Constraints. ನೀವೇನಾದ್ರೂ ಈ ಹಿಂದಿನ ಮಾಡ್ಯೂಲ್ಗಳನ್ನ ನೋಡಿಲ್ಲ ಅಂತಂದ್ರೆ ಅವೆಲ್ಲವನ್ನ ನೋಡಿ ಕಂಪ್ಲೀಟ್ ಮಾಡಿ ನಂತರ ಈ ಕೊನೆಯ ಮಾಡ್ಯೂಲ್ಗೆ ಬರಬಹುದು. ಈ ಕೋರ್ಸ್ನ ನೀವು ಮಾಡಿದ್ರೆ ನಿಮಗೆ SQL ನ ಒಂದು ಕಂಪ್ಲೀಟ್ ಓವರ್ ವ್ಯೂ ಸಿಗತ್ತೆ. ಈ ಕೋರ್ಸ್ನ ನೀವು ನಮ್ಮ ವೆಬ್ಸೈಟ್ kaliyona.com ನಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಈ ವಿಡಿಯೋನಲ್ಲಿ ನಾವು ಇಂಟ್ರೊಡಕ್ಷನ್ ಟು ಕನ್ಸ್ಟ್ರೈಂಟ್, ನಾಟ್ ನಲ್, ಯುನಿಕ್, ಪ್ರೈಮರಿ ಕೀ, ಫಾರಿನ್ ಕೀ, ಚೆಕ್, ಡಿಫಾಲ್ಟ್ ಹಾಗೂ SQL ಇಂಡೆಕ್ಸ್ ನ ಬಗ್ಗೆ ಕಲ್ತ್ಕೋತೀವಿ. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಒತ್ತಿ. ಆಗ ನಾವು ಹಾಕೋ ಎಲ್ಲಾ ಫ್ರೀ ಕಂಟೆಂಟ್ ನಿಮಗೆ ಈಸಿಯಾಗಿ ತಲುಪಿಸಬಹುದು. ಬನ್ನಿ ಹಾಗಿದ್ರೆ SQL ಕನ್ಸ್ಟ್ರೈಂಟ್ಸ್ ನ ಬಗ್ಗೆ ಕಲಿಯೋಣ. ಇಂಟ್ರೊಡಕ್ಷನ್ ಟು ಕನ್ಸ್ಟ್ರೈಂಟ್ಸ್. Constraints are rules specified to restrict the type of data that can be stored in a table. Constraints ಅನ್ನೋದು ಒಂದು ರೂಲ್. ಆ ರೂಲ್ ಯಾವುದಕ್ಕಾಗಿ ಅಂದ್ರೆ ನಾವು ಒಂದು ಪರ್ಟಿಕ್ಯುಲರ್ ಕಾಲಮ್ ನಲ್ಲಿ ಯಾವ ರೀತಿಯ ಒಂದು ಡೇಟಾವನ್ನ ಸ್ಟೋರ್ ಮಾಡಬಹುದು ಅಂತ ಹೇಳೋದಕ್ಕೆ. ಅಂದ್ರೆ ಏನು ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಾಲಮ್ ಇದ್ರೆ ಆ ಪರ್ಟಿಕ್ಯುಲರ್ ಕಾಲಮ್ ನಲ್ಲಿ ನಲ್ ವ್ಯಾಲ್ಯೂಸ್ ಇರಬಹುದಾ ಬೇಡ್ವಾ, ಅಥವಾ ಯುನೀಕ್ ವ್ಯಾಲ್ಯೂಸ್ ಮಾತ್ರ ಇರಬಹುದಾ, ಅಥವಾ ನಲ್ ವ್ಯಾಲ್ಯೂಸ್ ಇದ್ರೆ ಅದಕ್ಕೊಂದು ಡಿಫಾಲ್ಟ್ ವ್ಯಾಲ್ಯೂ ಏನ್ ಕೊಡಬಹುದು. ಹಾಗೆ ಒಂದು ಪರ್ಟಿಕ್ಯುಲರ್ ಕಾಲಮ್ ನಲ್ಲಿ ಈ ವ್ಯಾಲ್ಯೂ ಏಜ್ ಅಂತಂದ್ರೆ ಈ ಕಾಲಮ್ ನಲ್ಲಿ ಏಜ್ 10 ಗಿಂತ ಜಾಸ್ತಿ ಇದ್ರೆ ಮಾತ್ರ ಅಂತ ವ್ಯಾಲ್ಯೂಸ್ ಮಾತ್ರ ಸ್ಟೋರ್ ಆಗ್ಬೇಕು. ಅಥವಾ ಸಿಟಿ ಬ್ಯಾಂಗ್ಳೂರ್, ಮೈಸೂರ್, ಈ ಪರ್ಟಿಕ್ಯುಲರ್ ಸಿಟಿ ಡೇಟಾ ಮಾತ್ರ ಈ ಟೇಬಲ್ ನಲ್ಲಿ ಸ್ಟೋರ್ ಆಗಬೇಕು. ಈ ತರದ ಒಂದಿಷ್ಟು ರೂಲ್ಸ್ ಅನ್ನ ಸ್ಪೆಸಿಫೈ ಮಾಡಿ ಆ ಪರ್ಟಿಕ್ಯುಲರ್ ಟೇಬಲ್ ನಲ್ಲಿ ಯಾವ ರೀತಿಯನ್ನ ಡೇಟಾವನ್ನ ಸ್ಟೋರ್ ಮಾಡಬಹುದು ಅನ್ನೋದನ್ನ ಡಿಸೈಡ್ ಮಾಡೋದು ಈ ಕನ್ಸ್ಟ್ರೈಂಟ್ಸ್. ನಾವು ಟೇಬಲ್ ಕ್ರಿಯೇಟ್ ಮಾಡುವಾಗ ಈ ಕನ್ಸ್ಟ್ರೈಂಟ್ಸ್ ಅನ್ನ ಡಿಫೈನ್ ಮಾಡ್ತೀವಿ, ಅಥವಾ ನಂತರದಲ್ಲೂ ಟೇಬಲ್ ಕ್ರಿಯೇಟ್ ಆದ ನಂತರದಲ್ಲೂ ನಾವು ಈ ಕನ್ಸ್ಟ್ರೈಂಟ್ಸ್ ಅನ್ನ ಆಲ್ಟರ್ ಟೇಬಲ್ ಕಮಾಂಡ್ಸ್ ಅನ್ನ ಯೂಸ್ ಮಾಡಿ ಆಡ್ ಮಾಡಬಹುದು. Constraints ensure the readability and accuracy of the data in the table. ಈ ಕನ್ಸ್ಟ್ರೈಂಟ್ಸ್ ಅನ್ನೋದು ಒಂದು ಟೇಬಲ್ ನ ರೀಡಬಿಲಿಟಿಯನ್ನ ಹೆಚ್ಚುತ್ತೆ ಅಂಡ್ ಅಕ್ಯುರಸಿ ಆಫ್ ದ ಡೇಟಾ ನಾವು ಟೇಬಲ್ಸ್ ನಲ್ಲಿ ಅಕ್ಯುರೇಟ್ ಆಗಿ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. Constraints can be applied at column level or table level. ನಾವು ಈ ಕನ್ಸ್ಟ್ರೈಂಟ್ಸ್ ನ ಕಾಲಮ್ ಲೆವೆಲ್ ಅಲ್ಲಿ ಅಪ್ಲೈ ಮಾಡಬಹುದು, ಒಂದು ಪರ್ಟಿಕ್ಯುಲರ್ ಕಾಲಮ್ಗೆ ಅಪ್ಲೈ ಮಾಡಬಹುದು, ಆರ್ ಟೇಬಲ್ ಲೆವೆಲ್, ಒಂದು ಟೇಬಲ್ ಲೆವೆಲ್ ಅಲ್ಲಿ ಅಪ್ಲೈ ಮಾಡಬಹುದು. ಟೇಬಲ್ ಲೆವೆಲ್ ಅಲ್ಲಿ ಅಂದ್ರೆ ಮಲ್ಟಿಪಲ್ ಕಾಲಮ್ಸ್ಗೆ ನಾವು ಕನ್ಸ್ಟ್ರೈಂಟ್ಸ್ ಅನ್ನ ಒಟ್ಟಿಗೆ ಅಪ್ಲೈ ಮಾಡಬಹುದು. Constraints can be specified when the table is created using create statement or after the table is created with the alter table statement. ನಾನು ಆಗ್ಲೇ ಹೇಳಿದ ಹಾಗೆ ಕನ್ಸ್ಟ್ರೈಂಟ್ಸ್ ಅನ್ನ ನಾವು ಟೇಬಲ್ ಕ್ರಿಯೇಟ್ ಮಾಡುವಾಗ ಡಿಫೈನ್ ಮಾಡಬಹುದು, ಅಥವಾ ಟೇಬಲ್ ಕ್ರಿಯೇಟ್ ಆದ ನಂತರದಲ್ಲೂ ಸಹ ಆಲ್ಟರ್ ಟೇಬಲ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸಿ ನಾವು ಕನ್ಸ್ಟ್ರೈಂಟ್ಸ್ ಅನ್ನ ಆಡ್ ಮಾಡಬಹುದು. Constraints commonly used in SQL: not null, unique, primary key, foreign key,
ಚೆಕ್ ಡಿಫಾಲ್ಟ್ ಇಂಡೆಕ್ಸ್. ಇದು ನಾವು SQL ನಲ್ಲಿ ಯೂಸ್ ಮಾಡುವಂತಹ ಕಾಮನ್ ಕನ್ಸ್ಟ್ರೈಂಟ್. ನಾವು ಒಂದೊಂದೇ ಕನ್ಸ್ಟ್ರೈಂಟ್ಸ್ ಅನ್ನ ಪಿಕ್ ಮಾಡಿ ಅದರ ಬಗ್ಗೆ ಕಲಿತ್ಕೋತಾ ಹೋಗೋಣ. ನಾಟ್ ನಲ್ ಕನ್ಸ್ಟ್ರೈಂಟ್. Not null constraint ensures that the column cannot have a null value. ಒಂದು ಟೇಬಲ್ ನಲ್ಲಿ ಒಂದು ಪರ್ಟಿಕ್ಯುಲರ್ ಕಾಲಮ್ಗೆ ಆ ಕಾಲಮ್ ನಲ್ಲಿ ನಲ್ ವ್ಯಾಲ್ಯೂ ಇರಬಾರ್ದು ಅಂತಂದ್ರೆ ನಾವು ಆ ಕಾಲಮ್ ಮೇಲೆ ನಾಟ್ ನಲ್ ಕನ್ಸ್ಟ್ರೈಂಟ್ ಅನ್ನ ಅಪ್ಲೈ ಮಾಡಬೇಕಾಗತ್ತೆ. ನಾಟ್ ನಲ್ ವಿತ್ ಕ್ರಿಯೇಟ್ ಟೇಬಲ್ ಸಿಂಟ್ಯಾಕ್ಸ್. ಕ್ರಿಯೇಟ್ ಟೇಬಲ್ ನೇಮ್, ಕಾಲಮ್ ನೇಮ್ 1 ಡೇಟಾ ಟೈಪ್ ನಾಟ್ ನಲ್. ನೋಡಿ, ನಾವು ಕ್ರಿಯೇಟ್ ಟೇಬಲ್ ಹೇಗ್ ಮಾಡೋದು ಅಂತ ಕಲ್ತ್ಕೊಂಡಿದೀವಿ. ಹಾಗೆ ಸೇಮ್ ವೇ ಕ್ರಿಯೇಟ್ ಟೇಬಲ್ ನೇಮ್, ಕಾಲಮ್ ನೇಮ್ 1 ಡೇಟಾ ಟೈಪ್, ಇಲ್ಲಿವರೆಗೂ ನಮಗ್ ಗೊತ್ತು. ಅದಾದ ನಂತರ ನಾಟ್ ನಲ್ ಅಂತ ಸ್ಪೆಸಿಫೈ ಮಾಡಬೇಕು. ನಾವು ಈ ಕಾಲಮ್ ನೇಮ್ 1 ಮೇಲೆ ಈ ನಾಟ್ ನಲ್ ಕನ್ಸ್ಟ್ರೆಂಟ್ ನ ಹಾಕ್ಬೇಕು ಅಂತಂದ್ರೆ ಡೇಟಾ ಟೈಪ್ ಕೊಟ್ಟು ಸ್ಪೇಸ್ ನಾಟ್ ನಲ್ ಅಂತ ಸ್ಪೆಸಿಫೈ ಮಾಡಬೇಕು. ಕಾಲಮ್ ನೇಮ್ 2 ಡೇಟಾ ಟೈಪ್ ನಾಟ್ ನಲ್. ನಾವು ಒಂದಕ್ಕಿಂತ ಹೆಚ್ಚು ಕಾಲಮ್ಸ್ ಮೇಲೆ ಈ ನಾಟ್ ನಲ್ ಕನ್ಸ್ಟ್ರೆಂಟ್ ಅನ್ನ ಹಾಕಬಹುದು. ಹಾಗಿದ್ರೆ ನಾವು ಈಗ ಒಂದು ಹೊಸ ಟೇಬಲ್ ಅನ್ನ ಕ್ರಿಯೇಟ್ ಮಾಡಿ ಆ ಕಾಲಮ್ಸ್ ಮೇಲೆ ನಾಟ್ ನಲ್ ಕನ್ಸ್ಟ್ರೆಂಟ್ ಅನ್ನ ಹೇಗೆ ಹಾಕೋದು ಅಂತ ನೋಡೋಣ. ಕ್ರಿಯೇಟ್ ಟೇಬಲ್ ನೇಮ್. ನಾನು ಒಂದು ಟೇಬಲ್ ಬುಕ್ಸ್ ಅಂತ ಒಂದು ಟೇಬಲ್ ನ ಕ್ರಿಯೇಟ್ ಮಾಡ್ತಿದ್ದೀನಿ. ಅಲ್ಲಿ ಕಾಲಮ್ಸ್ ಆಡ್ ಮಾಡ್ತಾ ಹೋಗ್ತೀನಿ. ಬುಕ್ ID, ಡೇಟಾ ಟೈಪ್ ಇದರದ್ದು ನಂಬರ್. ನನಗೆ ಈ ಬುಕ್ ID ಅನ್ನೋದು ನಲ್ ವ್ಯಾಲ್ಯೂ ಇರಬಾರದು. ಸೊ ಹಾಗಾಗಿ ನಾನು ನಾಟ್ ನಲ್ ಕನ್ಸ್ಟ್ರೆಂಟ್ ಅನ್ನ ಈ ಕಾಲಮ್ ಮೇಲೆ ಅಪ್ಲೈ ಮಾಡ್ತೀನಿ. ನಾನು ನಾಟ್ ನಲ್ ಕನ್ಸ್ಟ್ರೆಂಟ್ ಅನ್ನ ಈ ಕಾಲಮ್ ಮೇಲೆ ಅಪ್ಲೈ ಮಾಡಿದ್ರೆ ನಾನು ಡೇಟಾ ಇನ್ಸರ್ಟ್ ಮಾಡುವಾಗ ಈ ಬುಕ್ ID ಕಾಲಮ್ ನಲ್ಲಿ ನಲ್ ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನಾನೇನಾದ್ರೂ ನಲ್ ವ್ಯಾಲ್ಯೂಸ್ ನ ಈ ಕಾಲಮ್ ಮೇಲೆ ಇನ್ಸರ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಆಗ ಅದು ಎರರ್ ಔಟ್ ಆಗತ್ತೆ. ಸೊ ಹಾಗಿದ್ರೆ ನಾನು ಇಲ್ಲಿ ನಾಟ್ ನಲ್ ಅಂತ ಕೊಟ್ಟು ಈ ಪರ್ಟಿಕ್ಯುಲರ್ ಬುಕ್ ID ಕಾಲಮ್ ಮೇಲೆ ನಾಟ್ ನಲ್ ಕನ್ಸ್ಟ್ರೆಂಟ್ ಅನ್ನ ಹಾಕ್ತಿದ್ದೀನಿ. ಎರಡನೇ ಕಾಲಮ್ ಬುಕ್ ನೇಮ್ var char2 of 100. ನಾನು ಈ ಕಾಲಮ್ ಮೇಲೆ ನಾಟ್ ನಲ್ ಕನ್ಸ್ಟ್ರೆಂಟ್ ಅನ್ನ ಹಾಕ್ತಿಲ್ಲ. ಈಗ ನಾನು ಇದನ್ನ ರನ್ ಮಾಡ್ತೀನಿ. ಸಿಂಪಲ್ ಟೇಬಲ್, 2 ಕಾಲಮ್ ಇದೆ, ಬುಕ್ ID ಅಂಡ್ ಬುಕ್ ನೇಮ್. ನಾನು ಬುಕ್ ID ಮೇಲೆ ಈ ನಾಟ್ ನಲ್ ಕನ್ಸ್ಟ್ರೆಂಟ್ ಅನ್ನ ಹಾಕ್ತಿದ್ದೀನಿ. ಟೇಬಲ್ ಬುಕ್ಸ್ ಕ್ರಿಯೇಟೆಡ್. ನಾನು ಅದನ್ನ ಈ ಟೇಬಲ್ಸ್ ಲಿಸ್ಟ್ ಹೋದ್ರೆ ಇಲ್ಲಿ ಬುಕ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೋಡಿ ಇಲ್ಲಿ ಕಾಲಮ್ಸ್ ಬುಕ್ ID ಅಂಡ್ ಬುಕ್ ನೇಮ್ ಅಂತ ಇದೆ. ಇಲ್ಲಿ ನೀವು ಗಮನಿಸಬಹುದು ನಲ್ಲೆಬಲ್ ಅಂತಿದೆ. ಸೊ ಬುಕ್ ಐಡಿಗೆ ನೋ ಅಂತ ಬಂದೆ ಅಂತಂದ್ರೆ ದಿಸ್ ಕಾಲಮ್ ಕೆನಾಟ್ ಬಿ ನಲ್ಲೆಬಲ್. ಈ ಕಾಲಮ್ ನಲ್ಲಿ ನಲ್ ವ್ಯಾಲ್ಯೂಸ್ ಇರಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಬುಕ್ ನೇಮ್ ಮೇಲೆ ನಾನು ನಾಟ್ ನಲ್ ಕನ್ಸ್ಟ್ರೆಂಟ್ ಹಾಕಿಲ್ಲ, ಹಾಗಾಗಿ ದಿಸ್ ಕ್ಯಾನ್ ಬಿ ನಲ್ಲೆಬಲ್. ಎಸ್ ಅಂತ ಇದೆ. ನೀವಿಲ್ಲಿ ಕನ್ಸ್ಟ್ರೆಂಟ್ಸ್ ಟ್ಯಾಬ್ ಹೋದ್ರೆ ನೀವು ನೋಡಬಹುದು ಇಲ್ಲಿ ಬುಕ್ ID ಇಸ್ ನಾಟ್ ನಲ್ ಅಂತ ಕನ್ಸ್ಟ್ರೆಂಟ್ ಆಡ್ ಆಗಿದೆ. ಸ್ಟೇಟಸ್ ಎನೇಬಲ್ಡ್ ಅಂತ ಇದೆ. ಹಾಗಿದ್ರೆ ಈಗ ವ್ಯಾಲ್ಯೂಸ್ ಅನ್ನ ಇನ್ಸರ್ಟ್ ಮಾಡಿ ಟ್ರೈ ಮಾಡೋಣ. ಇನ್ಸರ್ಟ್ ಇಂಟು ಬುಕ್ಸ್ ವ್ಯಾಲ್ಯೂಸ್ 10, ರಾಮಾಯಣ ಅಂತ ಒಂದು ಬುಕ್ ನೇಮ್ ಅನ್ನ ನಾನು ಈ ಬುಕ್ಸ್ ಟೇಬಲ್ಗೆ ಇನ್ಸರ್ಟ್ ಮಾಡ್ತಿದ್ದೀನಿ. ಸೊ 1 ರೋ ಇನ್ಸರ್ಟೆಡ್. ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ಸ್.
ನೋಡಿ, ಒಂದು ರೋ ಆಡ್ ಆಗಿದೆ, ಬುಕ್ ID 10 ಹಾಗೆ ಬುಕ್ ನೇಮ್ ರಾಮಾಯಣ. ನಾನೀಗ ಈ ನಾಟ್ ನಲ್ ಕನ್ಸ್ಟ್ರೇಂಟ್ ಅನ್ನ ಚೆಕ್ ಮಾಡೋದಕ್ಕೋಸ್ಕರ ಈ ಬುಕ್ಸ್ ಟೇಬಲ್ ನಲ್ಲಿರೋ ಬುಕ್ ID ಕಾಲಮ್ ಮೇಲೆ ನಲ್ ವ್ಯಾಲ್ಯೂ ಅನ್ನ ಇನ್ಸರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬುಕ್ ನೇಮ್ ಪಂಚತಂತ್ರ ಅಂತ ಕೊಟ್ಟು ಈ ರೆಕಾರ್ಡ್ ಅನ್ನು ನಾನು ಇನ್ಸರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮಾಡಿದಾಗ ಇಲ್ಲಿ ನೋಡಿ ಎರರ್ ಬಂತು, ಕೆನಾಟ್ ಇನ್ಸರ್ಟ್ ನಲ್ ಇಂಟು ಬುಕ್ಸ್ ID. ನಾನು ಈ ನಲ್ ವ್ಯಾಲ್ಯೂ ಅನ್ನ ಇಲ್ಲಿ ಈ ಪರ್ಟಿಕ್ಯುಲರ್ ಬುಕ್ ID ಕಾಲಮ್ಗೆ ಇನ್ಸರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಾನು ಈ ಬುಕ್ ID ಮೇಲೆ ನಾಟ್ ನಲ್ ಅನ್ನೋ ಕನ್ಸ್ಟ್ರೇಂಟ್ ಅನ್ನ ಆಡ್ ಮಾಡಿದ್ದೀನಿ. ಹೀಗೆ ನಾವು ಡೇಟಾವನ್ನ ಇನ್ಸರ್ಟ್ ಮಾಡುವಾಗ ನಲ್ ವ್ಯಾಲ್ಯೂಸ್ ಏನಾದ್ರು ಬಂದ್ರೆ ಆ ಪ್ರಾಸೆಸ್ ಅಲ್ಲಿಗೆ ಸ್ಟಾಪ್ ಆಗತ್ತೆ. ಸ್ಟಾಪ್ ಆಗಿ ನಮ್ಗೆ ಈ ಎರರ್ ಮೆಸೇಜ್ ಅನ್ನ ಡಿಸ್ಪ್ಲೇ ಮಾಡತ್ತೆ. ಸೊ ಇದರಿಂದ ವಿ ಕ್ಯಾನ್ ಮೇಕ್ ಶ್ಯೂರ್ ದಟ್ ದಿಸ್ ಕಾಲಮ್ ಬುಕ್ ID ಅನ್ನೋ ಕಾಲಮ್ ಅಲ್ಲಿ ನಲ್ ವ್ಯಾಲ್ಯೂಸ್ ಇರೋದೇ ಇಲ್ಲ. ನಾಟ್ ನಲ್ ವಿತ್ ಆಲ್ಟರ್ ಟೇಬಲ್ ಸಿಂಟ್ಯಾಕ್ಸ್. ಈಗ ಕ್ರಿಯೇಟ್ ಟೇಬಲ್ ಸಿಂಟ್ಯಾಕ್ಸ್ ಜೊತೆ ನಾವು ನಾಟ್ ನಲ್ ಕನ್ಸ್ಟೆಂಟ್ ಅನ್ನ ಹೇಗೆ ಆಡ್ ಮಾಡೋದು ಅಂತ ತಿಳ್ಕೊಂಡ್ವಿ. ಆದ್ರೆ ಒಂದು ಸಲ ಟೇಬಲ್ ಕ್ರಿಯೇಟ್ ಆದ ನಂತರ ನಾನೊಂದು ಪರ್ಟಿಕ್ಯುಲರ್ ಕಾಲಮ್ ಮೇಲೆ ಈ ನಾಟ್ ನಲ್ ಕನ್ಸ್ಟೆಂಟ್ ಅನ್ನ ಹಾಕ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಈ ಸಿಂಟ್ಯಾಕ್ಸ್ ಹೇಳುತ್ತೆ. ಆಲ್ಟರ್ ಟೇಬಲ್, ಟೇಬಲ್ ನೇಮ್, ಮಾಡಿಫೈ ಕಾಲಮ್ ನೇಮ್, ಡೇಟಾ ಟೈಪ್ ನಾಟ್ ನಲ್. ಆಲ್ಟರ್ ಟೇಬಲ್ ಕಮಾಂಡ್ ನಮ್ಗೆ ಗೊತ್ತಿದೆ. ಆಲ್ಟರ್ ಟೇಬಲ್, ಟೇಬಲ್ ನೇಮ್ ಅನ್ನು ಸ್ಪೆಸಿಫೈ ಮಾಡಿ, ಮಾಡಿಫೈ ಅನ್ನೋ ಕೀವರ್ಡ್ ಯೂಸ್ ಮಾಡಿ ನಾವು ಯಾವ ಕಾಲಮ್ ಮೇಲೆ ಈ ನಾಟ್ ನಲ್ ಕನ್ಸ್ಟ್ರೇಂಟ್ ಅನ್ನ ಹಾಕ್ಬೇಕೋ ಆ ಕಾಲಮ್ ನೇಮ್ ನ ನಾನಿಲ್ಲಿ ಸ್ಪೆಸಿಫೈ ಮಾಡಿ ಅದರ ಡೇಟಾ ಟೈಪ್ ಕೊಟ್ಟು ನಂತರ ಈ ನಾಟ್ ನಲ್ ಅನ್ನೋ ಕೀವರ್ಡ್ ಅನ್ನ ನಾನು ಮೆನ್ಷನ್ ಮಾಡಬೇಕು. ಆಗ ಈ ಕಾಲಮ್ ಮೇಲೆ ನಾಟ್ ನಲ್ ಕನ್ಸ್ಟ್ರೇಂಟ್ ಅಪ್ಲೈ ಆಗತ್ತೆ. ಹಾಗಿದ್ರೆ ಇದೇ ಎಕ್ಸಾಂಪಲ್ ತಗೋತೀನಿ. ನಿಮಗೆ ಗೊತ್ತು, ನಾನು ಬುಕ್ ನೇಮ್ ನ ಮೇಲೆ ಈ ನಾಟ್ ನಲ್ ಕನ್ಸ್ಟ್ರೇಂಟ್ ಅನ್ನ ಅಪ್ಲೈ ಮಾಡಿಲ್ಲ. ಹಾಗಿದ್ರೆ ಈಗ ಆಲ್ಟರ್ ಟೇಬಲ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಈ ಬುಕ್ ನೇಮ್ ಮೇಲೆ ಈ ನಾಟ್ ನಲ್ ಕನ್ಸ್ಟ್ರೇಂಟ್ ಅನ್ನ ಅಪ್ಲೈ ಮಾಡ್ತೀನಿ. ಹೇಗೆ ಮಾಡೋದು ನೋಡೋಣವಾ? ಆಲ್ಟರ್ ಟೇಬಲ್, ಟೇಬಲ್ ನೇಮ್ ಬುಕ್ಸ್, ಮಾಡಿಫೈ, ಮಾಡಿಫೈ ಅನ್ನೋ ಕೀವರ್ಡ್ ಯೂಸ್ ಮಾಡ್ತಿದ್ದೀನಿ. ಕಾಲಮ್ ನೇಮ್ ಬುಕ್ ನೇಮ್, ಅದರ ಡೇಟಾ ಟೈಪ್ varchar 2 of 100. ಹಾಗೆ ಇಲ್ಲಿ ನಾನು ನಾಟ್ ನಲ್ ಅಂತ ಸ್ಪೆಸಿಫೈ ಮಾಡ್ತಿದ್ದೀನಿ. ಇದನ್ನ ಸ್ಪೆಸಿಫೈ ಮಾಡಿ ನಾನು ರನ್ ಮಾಡಿದ್ರೆ ನೋಡಿ ಟೇಬಲ್ ಬುಕ್ಸ್ ಆಲ್ಟರ್ಡ್ ಅಂತ ಬರ್ತಿದೆ. ನಾನು ಮತ್ತೆ ಈ ಬುಕ್ಸ್ ಅನ್ನ ಈ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ ನಲ್ಲಬಲ್ ಇದು ಸಹ ನೋ ಆಗಿದೆ. ಕನ್ಸ್ಟ್ರೇಂಟ್ಸ್ ಗೆ ಹೋದ್ರೆ ಇಲ್ಲಿ ನೋಡಿ ಇನ್ನೊಂದು ಕನ್ಸ್ಟ್ರೇಂಟ್ ಆಡ್ ಆಗಿದೆ, ಬುಕ್ ನೇಮ್ ಇಸ್ ನಾಟ್ ನಲ್ ಎನೇಬಲ್ಡ್. ಸೊ ಈ ಕಾಲಮ್ ಮೇಲೆ ಬುಕ್ ನೇಮ್ ಅನ್ನೋ ಕಾಲಮ್ ಮೇಲೂ ಸಹ ನಾವು ನಾಟ್ ನಲ್ ಕನ್ಸ್ಟ್ರೇಂಟ್ ಅನ್ನ ಹಾಕಿದ್ದೇವೆ. ಹಾಗಿದ್ರೆ ಈಗ ಒಂದು ರೆಕಾರ್ಡ್ ಅನ್ನ ನಾನು ಇನ್ಸರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ಸರ್ಟ್ ಇಂಟು ಬುಕ್ಸ್ ವ್ಯಾಲ್ಯೂಸ್ 20, ನಲ್. ಈ ನಲ್ ವ್ಯಾಲ್ಯೂ ಅನ್ನ ಬುಕ್ ನೇಮ್ ಕಾಲಮ್ಗೆ ನಾನು ಇನ್ಸರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮಾಡಿದಾಗ ಇಲ್ಲಿ ನೋಡಿ ಮತ್ತೆ ಎರರ್ ಬಂತು, ಕೆನಾಟ್ ಇನ್ಸರ್ಟ್ ನಲ್ ಇಂಟು ಬುಕ್ಸ್ ಡಾಟ್ ಬುಕ್ ನೇಮ್. ಈ ಬುಕ್ಸ್ ಅನ್ನೋ ಟೇಬಲ್ ನಲ್ಲಿರೋ ಬುಕ್ ನೇಮ್ ಕಾಲಮ್ ಮೇಲೆ ನಾವು ನಲ್ ವ್ಯಾಲ್ಯೂನ ಇನ್ಸರ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಮತ್ತೆ ಎರರ್ ಬಂದಿದೆ. ಸೊ ಇದು ನಾಟ್ ನಲ್ ನ ಉಪಯೋಗ. ನಾಟ್ ನಲ್ ಕನ್ಸ್ಟ್ರೇಂಟ್ ಹಾಕಿದ್ರೆ ನಾವು ಆ ಕಾಲಮ್ ಮೇಲೆ ನಲ್ ವ್ಯಾಲ್ಯೂಸ್ ಅನ್ನ ಇನ್ಸರ್ಟ್ ಮಾಡೋದಕ್ಕೆ ಆಗೋದಿಲ್ಲ. Unique constraint. Unique constraint ensures that all the values in a column are different. ಈ ಯುನಿಕ್ ಕನ್ಸ್ಟ್ರೇಂಟ್ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ನಾವೊಂದು ಪರ್ಟಿಕ್ಯುಲರ್ ಕಾಲಮ್ ಮೇಲೆ ಆ ಯುನಿಕ್ ಕನ್ಸ್ಟ್ರೇಂಟ್ ಅನ್ನ ಹಾಕಿದ್ರೆ ಆ ಕಾಲಮ್ ನಲ್ಲಿ
ಡೂಪ್ಲಿಕೇಟ್ಸ್ ನ ಅಲೋ ಮಾಡೋದಿಲ್ಲ. ಅಂತಂದ್ರೆ ನಾವು ಒಂದೇ ವ್ಯಾಲ್ಯೂನ 2 ಸಲ ಆ ಕಾಲಮ್ ನಲ್ಲಿ ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಆ ಕಾಲಮ್ ನಲ್ಲಿ ಏನಿದ್ರು ಡಿಫ್ರೆಂಟ್ ವ್ಯಾಲ್ಯೂಸ್ ಅನ್ನ ಮಾತ್ರ ಸ್ಟೋರ್ ಮಾಡಬಹುದು. ಸೊ ಹಾಗಾಗಿ ಈ ಯುನಿಕ್ ಕನ್ಸ್ಟ್ರೆಂಟ್ ಅನ್ನೋದು ಬರೀ ಯುನಿಕ್ ವ್ಯಾಲ್ಯೂಸ್ ಅನ್ನ ಮಾತ್ರ ಅಲೋ ಮಾಡತ್ತೆ. ಹಾಗಾದ್ರೆ ಯುನಿಕ್ ವಿತ್ ಕ್ರಿಯೇಟ್ ಟೇಬಲ್ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂತ ನೋಡೋಣ. ಕ್ರಿಯೇಟ್ ಟೇಬಲ್ ನೇಮ್, ಕಾಲಮ್ ನೇಮ್ 1, ಡೇಟಾ ಟೈಪ್ ನಾಟ್ ನಲ್ ಯುನೀಕ್. ನೋಡಿ, ನಾವು ಈ ಕಾಲಮ್ ಮೇಲೆ ನಾಟ್ ನಲ್ ಜೊತೆಗೆ ಈ ಯುನೀಕ್ ಕನ್ಸ್ಟ್ರೆಂಟ್ ಅನ್ನು ಸಹ ಅಪ್ಲೈ ಮಾಡ್ತಿದೀವಿ. ಕಾಲಮ್ ನೇಮ್ 2, ಡೇಟಾ ಟೈಪ್ ನಾಟ್ ನಲ್. ಆದ್ರೆ ಕಾಲಮ್ ನೇಮ್ 2 ಅಲ್ಲಿ ಬರೀ ನಾವು ನಾಟ್ ನಲ್ ಅನ್ನ ಅಪ್ಲೈ ಮಾಡ್ತೀವಿ, ಯುನೀಕ್ ಅನ್ನ ಹಾಕ್ತಿಲ್ಲ. ಸೊ ನೀವು ಗಮನಿಸಬೇಕಾಗಿರೋದು ಈ ಯುನೀಕ್ ಅನ್ನೋ ಕೀವರ್ಡ್ ಅನ್ನ ಮೆನ್ಷನ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಕಾಲಮ್ ಮೇಲೆ ನಾವು ಯುನೀಕ್ ಕನ್ಸ್ಟ್ರೆಂಟ್ ಅನ್ನ ಅಪ್ಲೈ ಮಾಡಬಹುದು. ಹಾಗಿದ್ರೆ ನಾನು ಇದೇ ಬುಕ್ಸ್ ಟೇಬಲ್ ಅನ್ನ ನಾಟ್ ನಲ್ ಅನ್ನ ನಾವು ಆಲ್ರೆಡಿ ನೋಡಿದೀವಿ. ಸೊ ಹಾಗಾಗಿ ನಮಗ್ ಗೊತ್ತು ಈ ಟೇಬಲ್ ಅನ್ನ ಡ್ರಾಪ್ ಮಾಡ್ಬಿಡ್ತೇನೆ. ಟೇಬಲ್ ಡ್ರಾಪ್ ಮಾಡೋದು ಹೇಗೆ ಅಂತ ನಮಗೆ ಗೊತ್ತಿದೆ. ಸೊ ಡ್ರಾಪ್ ಟೇಬಲ್ ಬುಕ್ಸ್ ಅಂತ ನಾನು ರನ್ ಮಾಡಿ ಈ ಬುಕ್ಸ್ ಅನ್ನೋ ಟೇಬಲ್ ಅನ್ನ ನಮ್ಮ ಡೇಟಾಬೇಸ್ ಇಂದ ಡ್ರಾಪ್ ಮಾಡಿದ್ದೀನಿ. ನಾನು ಈ ಹೊಸ ಟ್ಯಾಬ್ ನಲ್ಲಿ ಮತ್ತೆ ಅದೇ ಬುಕ್ಸ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡಿ ಆ ಕಾಲಮ್ಸ್ ಮೇಲೆ ಯುನೀಕ್ ಕನ್ಸ್ಟ್ರೆಂಟ್ ಅನ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ, ಕ್ರಿಯೇಟ್ ಟೇಬಲ್ ನೇಮ್ ಬುಕ್ಸ್, ಬುಕ್ ಐಡಿ ನಂಬರ್ ನಾಟ್ ನಲ್ ಯುನೀಕ್ ಜೊತೆಗೆ ಯುನೀಕ್ ಕನ್ಸ್ಟ್ರೆಂಟ್ ಅನ್ನು ಸಹ ನಾನಿಲ್ಲಿ ಆಡ್ ಮಾಡ್ತಿದ್ದೀನಿ. ಕಾಮಾ ಬುಕ್ ನೇಮ್ varchar 2 ಆಫ್ 100. ನಾನು ಈ ಬುಕ್ ನೇಮ್ ಅನ್ನೋದ್ರ ಮೇಲೆ ನಾಟ್ ನಲ್ ಅಥವಾ ಯುನೀಕ್ ಕನ್ಸ್ಟ್ರೆಂಟ್ ಯಾವುದನ್ನು ಸಹ ಅಪ್ಲೈ ಮಾಡ್ತಿಲ್ಲ. ಈಗ ನಾನು ರನ್ ಮಾಡಿದ್ರೆ ಟೇಬಲ್ ಬುಕ್ಸ್ ಕ್ರಿಯೇಟೆಡ್ ಅಂತ ಬರ್ತಿದೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ಸ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ, ಬುಕ್ ಐಡಿ ಹಾಗೂ ಬುಕ್ ನೇಮ್ ಬಂದಿದೆ. ನಾ ಇಲ್ಲಿ ಹೋದ್ರೆ ಇಲ್ಲಿ ನೋಡಿ, ಬುಕ್ ಐಡಿ ಅಂಡ್ ಬುಕ್ ನೇಮ್ ಇದೆ. ಕನ್ಸ್ಟ್ರೆಂಟ್ಸ್ ಹೋದ್ರೆ ಇಲ್ಲಿ ಬುಕ್ ಐಡಿ ಈಸ್ ನಾಟ್ ನಲ್ ಅನ್ನೋದು ಅಪ್ಲೈ ಆಗಿದೆ. ಅದರ ಜೊತೆ ಯುನೀಕ್ ಕನ್ಸ್ಟ್ರೆಂಟ್ ಕೂಡ ಅಪ್ಲೈ ಆಗಿರುವಂತದ್ದು. ಹಾಗಿದ್ರೆ ಈಗ ನಾನು ರನ್ ಮಾಡಿ ಯುನೀಕ್ ವ್ಯಾಲ್ಯೂಸ್ ಅನ್ನ ಈ ಬುಕ್ ಐಡಿ ಕಾಲಮ್ ನಲ್ಲಿ ಇನ್ಸರ್ಟ್ ಮಾಡ್ತೀನಿ. ಮತ್ತು ಡೂಪ್ಲಿಕೇಟ್ ಅನ್ನ ಇನ್ಸರ್ಟ್ ಮಾಡಕ್ಕೆ ಟ್ರೈ ಮಾಡಿದಾಗ ಯಾವ ರೀತಿ ಅದು ನಮ್ಗೆ ಎರರ್ ತೋರಿಸುತ್ತೆ ಅನ್ನೋದನ್ನು ಸಹ ನಿಮಗೆ ತೋರಿಸ್ಕೊಡ್ತೀನಿ. ಇನ್ಸರ್ಟ್ ಇಂಟು ಬುಕ್ಸ್ ವ್ಯಾಲ್ಯೂಸ್ 10, ರಾಮಾಯಣ. ಈ ಒಂದು ರೆಕಾರ್ಡ್ ಅನ್ನ ನಾನು ಬುಕ್ಸ್ ಟೇಬಲ್ಗೆ ಇನ್ಸರ್ಟ್ ಮಾಡ್ತಿದ್ದೀನಿ. ಮಾಡಿದಾಗ 1 ರೋ ಇನ್ಸರ್ಟೆಡ್. ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ಸ್ ಅಂತ ಕೊಟ್ರೆ 10 ರಾಮಾಯಣ. ಈಗ ಮತ್ತೆ ನಾನು ಇನ್ಸರ್ಟ್ ಇಂಟು ಬುಕ್ಸ್ ಇನ್ನೊಂದು ರೆಕಾರ್ಡ್ ಅನ್ನ ಇನ್ಸರ್ಟ್ ಮಾಡ್ತಿದ್ದೀನಿ, ವ್ಯಾಲ್ಯೂಸ್. ಈಗ ಗಮನಿಸಿ, ನಾನು ಬುಕ್ ಐಡಿ 10 ಅಂತಾನೆ ಕೊಡ್ತೀನಿ. ಬೇರೆ ಬುಕ್, ಇನ್ನೊಂದು ಬುಕ್ ಪಂಚತಂತ್ರ ಬುಕ್ ಕೂಡ 10 ಅಂತಾನೆ ಬುಕ್ ಐಡಿ ಕೊಡ್ತಿದ್ದೀನಿ. ಕೊಟ್ಟು ನಾನು ರನ್ ಮಾಡಿದಾಗ ಇಲ್ಲಿ ನೋಡಿ ಎರರ್ ಬಂತು. ಯುನೀಕ್ ಕನ್ಸ್ಟ್ರೇಂಟ್ ವಯೋಲೇಟೆಡ್ ಅಂತಂದ್ರೆ ಈ 10 ವ್ಯಾಲ್ಯೂ ಇಸ್ ಅ ಡೂಪ್ಲಿಕೇಟ್. 10 ಅಂಡ್ 10 ಡೂಪ್ಲಿಕೇಟ್ ಆಗುತ್ತೆ. ಸೊ ನಾನು ಈ ಮತ್ತೆ 10 ಅನ್ನ ನಾನು ಇನ್ಸರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ಬುಕ್ ಐಡಿ ಕಾಲಮ್ ಮೇಲೆ ಯುನೀಕ್ ಕನ್ಸ್ಟ್ರೇಂಟ್ ಅನ್ನ
ಅಪ್ಲೈ ಮಾಡಿದ್ದೀನಿ. ಹಾಗಂತಂದ್ರೆ ಬುಕ್ ಐ ಡಿಲಿ ಎಲ್ಲ ಡಿಫರೆಂಟ್ ವ್ಯಾಲ್ಯೂಸ್, ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಅಥವಾ ಯುನೀಕ್ ವ್ಯಾಲ್ಯೂಸ್ ಮಾತ್ರ ನಾವು ಸ್ಟೋರ್ ಮಾಡೋದಕ್ಕೆ ಸಾಧ್ಯ. ಈಗ 10 ಅನ್ನ ತೆಗೆದು ನಾನು 20 ಹಾಕಿ ಇದನ್ನ ರನ್ ಮಾಡ್ತೀನಿ. ರನ್ ಮಾಡಿದಾಗ 1 ರೋ ಇನ್ಸರ್ಟೆಡ್, 1 ರೋ ಇನ್ಸರ್ಟ್ ಆಗಿದೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ಸ್. ಈಗ ನೋಡಿ, ಬುಕ್ ಐ ಡಿ 10 ರಾಮಾಯಣ, ಬುಕ್ ಐ ಡಿ 20 ಪಂಚತಂತ್ರ ಅನ್ನೋದು ರೆಕಾರ್ಡ್ಸ್ ಈ ಬುಕ್ಸ್ ಟೇಬಲ್ ನಲ್ಲಿ ಇನ್ಸರ್ಟ್ ಆಗಿದೆ. ಯುನಿಕ್ ವಿತ್ ಆಲ್ಟರ್ ಟೇಬಲ್ ಸಿಂಟ್ಯಾಕ್ಸ್. Alter table name, modify column name, data type, not null, unique. So ನಾವು ಕ್ರಿಯೇಟ್ ಟೇಬಲ್ ಸಿಂಟ್ಯಾಕ್ಸ್ ನಲ್ಲಿ ಯುನಿಕ್ ಕನ್ಸ್ಟ್ರೆಂಟ್ ನ ಅಪ್ಲೈ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಈಗ ಆ ಟೇಬಲ್ ಕ್ರಿಯೇಟ್ ಆದ ನಂತರ ಒಂದು ಪರ್ಟಿಕ್ಯುಲರ್ ಕಾಲಮ್ ಮೇಲೆ ನಾವು ಯುನಿಕ್ ಕನ್ಸ್ಟ್ರೆಂಟ್ ಅನ್ನ ಹಾಕ್ಬೇಕು ಅಂದ್ರೆ ಹೇಗೆ ಅನ್ನೋದನ್ನ ಈ ಸಿಂಟ್ಯಾಕ್ಸ್ ನಮ್ಗೆ ತಿಳಿಸ್ಕೊಡ್ತು. ಇದನ್ನ ಈಗ ಅಪ್ಲೈ ಮಾಡಿ ನೋಡೋಣ. ಇದೇ ಪರ್ಟಿಕ್ಯುಲರ್ ಟೇಬಲ್ ಬುಕ್ಸ್ ಅನ್ನೋ ಟೇಬಲ್ ಮೇಲೆ ಆಲ್ಟರ್ ಟೇಬಲ್ ನೇಮ್, ಮಾಡಿಫೈ ಬುಕ್ ನೇಮ್, varchar 2 of 100, not null, unique. ನಾಟ್ ನಲ್ ಯುನಿಕ್. ನಾನು ಈ ಬುಕ್ ನೇಮ್ ಅನ್ನೋ ಕಾಲಮ್ ಮೇಲೂ ಸಹ ಈ ಯುನಿಕ್ ಕನ್ಸ್ಟ್ರೇಂಟ್ ಅನ್ನ ಹಾಕ್ತಿದ್ದೀನಿ. ಈಗ ಮತ್ತೆ ಟ್ರೈ ಮಾಡೋಣ. ಇದೇ ಟೇಬಲ್ ಮೇಲೆ ನಾನು ಹೊಸ ರೆಕಾರ್ಡ್ ಅನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಬುಕ್ ಐ ಡಿ 30 ಅಂತ ಕೊಟ್ಟು ಇಲ್ಲಿ ನಾನು ಹೊಸ ಬುಕ್ ನೇಮ್ ಅನ್ನ ಕೊಡಬೇಕು. ಆದ್ರೆ ಗಮನಿಸಿ, ನಾವು ಯುನಿಕ್ ಕನ್ಸ್ಟ್ರೆಂಟ್ ಅನ್ನ ನಾವು ಈ ಬುಕ್ ನೇಮ್ ಮೇಲೆ ಅಪ್ಲೈ ಮಾಡಿದೀವಿ. ಹಾಗೆ ಅದಕ್ಕೋಸ್ಕರ ಅದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ನಾನು ರಾಮಾಯಣ ಅಂತ ಕೊಡ್ತೀನಿ. ಆಲ್ರೆಡಿ ರಾಮಾಯಣ ಅನ್ನೋ ಬುಕ್ ನೇಮ್ ಈ ಟೇಬಲ್ ನಲ್ಲಿ ಇದೆ. ಈ ಕಾಲಮ್ ನಲ್ಲಿ ಬುಕ್ ನೇಮ್ ಅನ್ನೋ ಕಾಲಮ್ ನಲ್ಲಿ ರಾಮಾಯಣ ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗಿದೆ. ಆದ್ರೆ ಮತ್ತೆ ನಾನು ರಾಮಾಯಣ ಅನ್ನೋ ವ್ಯಾಲ್ಯೂನ ಇನ್ಸರ್ಟ್ ಮಾಡಕ್ಕೆ ಟ್ರೈ ಮಾಡಿದಾಗ ಇಲ್ಲಿ ಯುನಿಕ್ ಕನ್ಸ್ಟ್ರೆಂಟ್ ವೈಲೇಟ್ ಆಗ್ತಿದೆ. ಅಂದ್ರೆ ನಾನು ಈ 30 ಇಸ್ ಫೈನ್, ಬುಕ್ ಐ ಡಿ ಡಿಫರೆಂಟ್ ಕೊಟ್ಟಿದ್ದೀನಿ, ಯುನಿಕ್ ವ್ಯಾಲ್ಯೂ ಇದೆ. ಆದ್ರೆ ರಾಮಾಯಣ ಅನ್ನೋ ಹೆಸರನ್ನ ಮತ್ತೆ ನಾನು ಇನ್ಸರ್ಟ್ ಮಾಡಕ್ ಹೋದಾಗ ಅದು ಯುನಿಕ್ ಕನ್ಸ್ಟ್ರೆಂಟ್ ವೈಲೇಷನ್ ಆಗ್ತಿದೆ. ಸೊ ಹಾಗಾಗಿ ಯುನಿಕ್ ವ್ಯಾಲ್ಯೂಸ್ ಅನ್ನ ಮಾತ್ರ ನಾನು ಈ ಕಾಲಮ್ ನಲ್ಲೂ ಸಹ ಸ್ಟೋರ್ ಮಾಡಬಹುದು. ಅದಕ್ಕೋಸ್ಕರ ನಾನಿಲ್ಲಿ ಈಗ ಇನ್ನೊಂದು ಹೊಸ ಬುಕ್ ಹೆಸರನ್ನ ಕೊಡ್ತೀನಿ, ಟಿಂಕಲ್ ಅಂತ ಕೊಟ್ಟು ನಾನು ರನ್ ಮಾಡ್ತೀನಿ. ಈಗ ಅದು ಅಕ್ಸೆಪ್ಟ್ ಮಾಡ್ಕೊಳತ್ತೆ ನೋಡಿ, 1 ರೋ ಇನ್ಸರ್ಟೆಡ್. ಯಾಕಂದ್ರೆ ಟಿಂಕಲ್ ಅನ್ನೋದು ಆಲ್ರೆಡಿ ಇರ್ಲಿಲ್ಲ. ಸೊ ದಿಸ್ ಇಸ್ ಅ ಯುನಿಕ್ ವ್ಯಾಲ್ಯೂ. ಹಾಗಾಗಿ ನಾನು ಈ ಟಿಂಕಲ್ ಅನ್ನ ಇನ್ಸರ್ಟ್ ಮಾಡಬಹುದು. ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ಸ್ ಅಂತ ಕೊಟ್ರೆ ನೋಡಿ, ಬುಕ್ ಐ ಡಿ 10 ರಾಮಾಯಣ, ಬುಕ್ ಐ ಡಿ 20 ಪಂಚತಂತ್ರ ಹಾಗೂ 30 ಟಿಂಕಲ್ ಅಂತ ಇದೆ. ಈ ಟೇಬಲ್ ನಲ್ಲಿ ಬುಕ್ ಐ ಡಿ ಹಾಗೂ ಬುಕ್ ನೇಮ್ ಎರಡೂ ಸಹ ಯುನಿಕ್ ಕನ್ಸ್ಟ್ರೆಂಟ್ ಅಪ್ಲೈ ಆಗಿದೆ. ಯುನಿಕ್ ವ್ಯಾಲ್ಯೂಸ್ ಅನ್ನ ಮಾತ್ರ ನಾವು ಈ ಕಾಲಮ್ಸ್ ನಲ್ಲಿ ಸ್ಟೋರ್ ಮಾಡಬಹುದು. ಪ್ರೈಮರಿ ಕೀ ಕನ್ಸ್ಟ್ರೆಂಟ್. ಪ್ರೈಮರಿ ಕೀ ಇಸ್ ಅ ಫೀಲ್ಡ್ ಇನ್ table which uniquely identifies each record in the table. ಪ್ರೈಮರಿ ಕೀ ಅನ್ನೋದು ಒಂದು ನಾವು ಕಾಲಮ್ ಮೇಲೆ ಅಪ್ಲೈ ಮಾಡಿದ್ರೆ ಅಥವಾ ಅದನ್ನ ಡಿಫೈನ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಪ್ರೈಮರಿ ಕೀ ಏನ್ ಮಾಡುತ್ತೆ ಅಂದ್ರೆ ಇಟ್ ಯೂನಿಕ್ಲಿ ಐಡೆಂಟಿಫೈಸ್ ಈಚ್ ರೆಕಾರ್ಡ್ ಇನ್ ಅ ಟೇಬಲ್. ನಾವು ಟೇಬಲ್ ನಲ್ಲಿರೋ ಪ್ರತಿಯೊಂದು ರೆಕಾರ್ಡ್ ಅನ್ನು ಐಡೆಂಟಿಫೈ ಮಾಡಕ್ಕೆ, ಯುನೀಕ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ಈ ಪ್ರೈಮರಿ ಕೀ ಫೀಲ್ಡ್ ಹೆಲ್ಪ್ ಮಾಡುತ್ತೆ. ಪ್ರತಿಯೊಂದು ಕಾಲಮ್ ನಲ್ಲೂ ಯುನೀಕ್ ವ್ಯಾಲ್ಯೂಸ್ ಅನ್ನ ಈ ಪ್ರೈಮರಿ ಕೀ ಸ್ಟೋರ್ ಮಾಡುತ್ತೆ. ನಾವು ಇಷ್ಟು ದಿನ ನೋಡಿರೋ ಎಕ್ಸಾಂಪಲ್ಸ್ ನಲ್ಲಿ ನೋಡಿ, ಕಸ್ಟಮರ್ ಐ ಡಿ, ಕಸ್ಟಮರ್ ಟೇಬಲ್ ನಲ್ಲಿರೋ ಕಸ್ಟಮರ್ ಐ ಡಿ, ಆರ್ಡರ್ ಟೇಬಲ್ ನಲ್ಲಿರೋ ಆರ್ಡರ್ ಐ ಡಿ, ಪರ್ಸನ್ ಟೇಬಲ್ ನಲ್ಲಿ ಪರ್ಸನ್ ಐ ಡಿ. ಈ ಐ ಡಿಸ್ ನ ನೀವು ಗಮನಿಸಿದ್ರೆ ಅದು ಆ ಪರ್ಟಿಕ್ಯುಲರ್ ರೋ ನಲ್ಲಿ
ಯುನೀಕ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಎರಡು ಕಾಲಮ್, ಎರಡು ರೋಗಳಲ್ಲಿ ಸೇಮ್ ವ್ಯಾಲ್ಯೂಸ್ ಇರಬಹುದು, ಬಟ್ ಆದ್ರೆ ಈ ಪ್ರೈಮರಿ ಕೀ ಯುನೀಕ್ ಆಗಿರುತ್ತೆ. ಸೊ ನಮ್ಗೆ ಎರಡು ರೋ ಅಂತ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಈ ಪ್ರೈಮರಿ ಕೀ ಕಾಲಮ್ ಹೆಲ್ಪ್ ಮಾಡುತ್ತೆ. ಪ್ರೈಮರಿ ಕೀ ಇಸ್ ಅ ಕಾಂಬಿನೇಷನ್ ಆಫ್ ನಾಟ್ ನಲ್ ಅಂಡ್ ಯುನೀಕ್. ಈ ಪ್ರೈಮರಿ ಕೀ ಕಾಂಬಿನೇಷನ್ ಆಫ್ ನಾಟ್ ನಲ್ ಅಂಡ್ ಯುನೀಕ್ ಆಗಿರುತ್ತೆ. ಅ ಟೇಬಲ್ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಪ್ರೈಮರಿ ಕೀ. ಒಂದು ಟೇಬಲ್ ನಲ್ಲಿ ಒಂದೇ ಪ್ರೈಮರಿ ಕೀ ಇರೋದಕ್ಕೆ ಸಾಧ್ಯ. ಪ್ರೈಮರಿ ಕೀ ಕ್ಯಾನ್ ಬಿ ಕ್ರಿಯೇಟೆಡ್ ಆನ್ ಅ ಸಿಂಗಲ್ ಕಾಲಮ್ ಆರ್ ಕಾಂಬಿನೇಷನ್ ಆಫ್ ಮಲ್ಟಿಪಲ್ ಕಾಲಮ್ಸ್. ನಾವು ಪ್ರೈಮರಿ ಕೀಯನ್ನ ಒಂದೇ ಒಂದು ಕಾಲಮ್ ಮೇಲೂ ಡಿಫೈನ್ ಮಾಡಬಹುದು, ಅಥವಾ ಕಾಂಬಿನೇಷನ್ ಆಫ್ ಮಲ್ಟಿಪಲ್ ಕಾಲಮ್ಸ್, ಮಲ್ಟಿಪಲ್ ಕಾಲಮ್ಸ್ ನ ಒಂದು ಕಾಂಬಿನೇಷನ್ ಅಲ್ಲಿ ತಗೊಂಡು ಅದ್ರ ಮೇಲೂ ಸಹ ಪ್ರೈಮರಿ ಕೀಯನ್ನ ಡಿಫೈನ್ ಮಾಡಬಹುದು. ಪ್ರೈಮರಿ ಕೀ ವಿತ್ ಕ್ರಿಯೇಟ್ ಟೇಬಲ್ ಸಿಂಟ್ಯಾಕ್ಸ್. ಹಾಗಿದ್ರೆ ನಾವು ಈ ಪ್ರೈಮರಿ ಕೀಯನ್ನ ಒಂದು ಟೇಬಲ್ ಮೇಲೆ ಹೇಗೆ ಡಿಫೈನ್ ಮಾಡೋದು ಅಂತ ನೋಡೋಣ. ಕ್ರಿಯೇಟ್ ಟೇಬಲ್, ಟೇಬಲ್ ನೇಮ್, ಕಾಲಮ್ ನೇಮ್ 1 ಡೇಟಾ ಟೈಪ್ ನಾಟ್ ನಲ್, ಕಾಲಮ್ ನೇಮ್ 2 ಡೇಟಾ ಟೈಪ್ ನಾಟ್ ನಲ್, ಕಾಲಮ್ ನೇಮ್ 3 ಡೇಟಾ ಟೈಪ್, ಕನ್ಸ್ಟ್ರೇಂಟ್, ಕನ್ಸ್ಟ್ರೇಂಟ್ ನೇಮ್, ಪ್ರೈಮರಿ ಕೀ, ಕಾಲಮ್ ನೇಮ್. ನೀವಿಲ್ಲಿ ಗಮನಿಸಬಹುದು, ಇಲ್ಲಿ ತನಕ ನಮ್ಗೆ ಗೊತ್ತಿದೆ ಟೇಬಲ್ ಕ್ರಿಯೇಟ್ ಮಾಡೋದು ಹೇಗೆ, ಕಾಲಮ್ಸ್ ಆಡ್ ಮಾಡೋದು ಹೇಗೆ, ಡೇಟಾ ಟೈಪ್ ಡಿಫೈನ್ ಮಾಡೋದು, ಆಮೇಲೆ ನಾಟ್ ನಲ್ ಕನ್ಸ್ಟ್ರೇಂಟ್ ಅನ್ನ ಸಹ ಡಿಫೈನ್ ಮಾಡೋದು ನಮ್ಗೆ ಗೊತ್ತಿದೆ. ಆದ್ರೆ ಪ್ರೈಮರಿ ಕೀ ಅನ್ನ ಒಂದು ಪರ್ಟಿಕ್ಯುಲರ್ ಕಾಲಮ್ ಮೇಲೆ ನಾವು ಅಪ್ಲೈ ಮಾಡಬೇಕು ಅಂದ್ರೆ ನೋಡಿ, ಕನ್ಸ್ಟ್ರೇಂಟ್ ಅಂತ ಕೊಟ್ಟು ಕನ್ಸ್ಟ್ರೇಂಟ್, ಕನ್ಸ್ಟ್ರೇಂಟ್ ನೇಮ್ ಅದಕ್ಕೊಂದು ಹೆಸರು ಕೊಟ್ಟು ಪ್ರೈಮರಿ ಕೀ, ಇದು ಪ್ರೈಮರಿ ಕೀ ಅಂತ ಸ್ಪೆಸಿಫೈ ಮಾಡೋದಕ್ಕೆ ನಾವು ಪ್ರೈಮರಿ ಕೀ ಅನ್ನೋ ಕೀವರ್ಡ್ ಹಾಕಿ ಇಲ್ಲಿ ಬ್ರಾಕೆಟ್ ಅಲ್ಲಿ ಕಾಲಮ್ ನೇಮ್, ನಾವು ಯಾವ ಕಾಲಮ್ ಮೇಲೆ ಈ ಪ್ರೈಮರಿ ಕೀಯನ್ನ ಡಿಫೈನ್ ಮಾಡ್ತಿದೀವಿ, ಯಾವ ಕಾಲಮ್ ನ ನಾವು ಪ್ರೈಮರಿ ಕೀಯನ್ನಾಗಿ ಮಾಡ್ತಿದೀವಿ ಅನ್ನೋ ಕಾಲಮ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಇಲ್ಲಿ ಮೆನ್ಷನ್ ಮಾಡಿ ನಾವು ಈ ಸೀಕ್ವೆಲ್ ಸ್ಟೇಟ್ಮೆಂಟ್ ಅನ್ನ ರನ್ ಮಾಡಿದ್ರೆ ಈ ಟೇಬಲ್ ಕ್ರಿಯೇಟ್ ಆಗತ್ತೆ. ಹಾಗೆ ಈ ಪರ್ಟಿಕ್ಯುಲರ್ ಕಾಲಮ್ ಮೇಲೆ ಪ್ರೈಮರಿ ಕೀ ಡಿಫೈನ್ ಆಗತ್ತೆ. ಆಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಕಾಲಮ್ ವಿಲ್ ಹೆಲ್ಪ್ ಅಸ್ to uniquely identify each record in a table. ಸೊ ಅದನ್ನೇ ನಾವು ಪ್ರೈಮರಿ ಕೀ ಅಂತ ಕರೆಯೋದು. ಹಾಗಿದ್ರೆ ಒಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡಿ ಪ್ರೈಮರಿ ಕೀಯನ್ನ ಒಂದು ಕಾಲಮ್ಗೆ ಅಸೈನ್ ಮಾಡೋದು ಹೇಗೆ ಅನ್ನೋದನ್ನ ಈಗ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಾನು ಈ ಟೇಬಲ್ ಅನ್ನ ಮತ್ತೆ ಡ್ರಾಪ್ ಮಾಡ್ತೀನಿ. ಈ ಟೇಬಲ್ ಅನ್ನ ಡ್ರಾಪ್ ಮಾಡಿ ಮತ್ತೆ ಇದೇ ಟೇಬಲ್ ಅನ್ನು ಉಪಯೋಗಿಸ್ಕೊಂಡು ನಾನು ಪ್ರೈಮರಿ ಕೀ ಕಾನ್ಸೆಪ್ಟ್ ಅನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ರಿಯೇಟ್ ಟೇಬಲ್ ಬುಕ್ಸ್, ಬುಕ್ ಐಡಿ ನಂಬರ್ ನಾಟ್ ನಲ್, book name varchar 2 of 100 ಅಂತ ಕೊಟ್ಟು ಇಲ್ಲಿ ನೋಡಿ ಪ್ರೈಮರಿ ಕೀಯನ್ನ ನಾನು ಈ ಬುಕ್ ಐಡಿ ಅನ್ನೋ ಕಾಲಮ್ ಮೇಲೆ ಡಿಫೈನ್ ಮಾಡ್ತಿದ್ದೀನಿ. ಈ ಬುಕ್ ಐಡಿ ಅನ್ನೋ ಕಾಲಮ್ ನ ನಾನು ಪ್ರೈಮರಿ ಕೀಯನ್ನಾಗಿ ಮಾಡ್ತಿದ್ದೀನಿ. ಹಾಗಿದ್ದಾಗ ಕನ್ಸ್ಟ್ರೇಂಟ್ ನೇಮ್ ಅಂತ ಕೊಡಬೇಕು. ನಾನು ಪ್ರೈಮರಿ ಕೀ PK ಅಂಡರ್ಸ್ಕೋರ್ ಬುಕ್ ಐಡಿ ಅಂತ ಕೊಟ್ಟು ಪ್ರೈಮರಿ ಕೀ ಅಂತ ಸ್ಪೆಸಿಫೈ ಮಾಡಿ ನಂತರ ಬುಕ್ ಐಡಿ ಅಂತ ಕೊಡ್ತಿದ್ದೀನಿ. ಬುಕ್ ಐಡಿ ಅಂತ ಕೊಟ್ಟು ನಾ ಇದನ್ನ ರನ್ ಮಾಡಿದ್ರೆ ಡ್ರಾಪ್ ಟೇಬಲ್ ನೇಮ್, ಟೇಬಲ್ ಬುಕ್ಸ್ ಕ್ರಿಯೇಟೆಡ್. ಈಗ ನೀವು ಇಲ್ಲಿ ಗಮನಿಸಿದ್ರೆ
ಎರಡು ಕಾಲಮ್ ಇದೆ, ಬುಕ್ ಐ ಡಿ ಅಂಡ್ ಬುಕ್ ನೇಮ್. ಕನ್ಸ್ಟ್ರೆಂಟ್ಸ್ಗೆ ಹೋದ್ರೆ ಇಲ್ಲಿ ನೋಡಿ, ಪಿ ಕೆ ಅಂಡರ್ ಸ್ಕೋರ್ ಬುಕ್ ಐ ಡಿ ಅನ್ನೋ ಕನ್ಸ್ಟ್ರೆಂಟ್ ಪ್ರೈಮರಿ ಕೀ ಕನ್ಸ್ಟ್ರೆಂಟ್ ಅಪ್ಲೈ ಆಗಿದೆ ಬುಕ್ ಐ ಡಿ ಅನ್ನೋ ಕಾಲಮ್ ಮೇಲೆ. ಇನ್ ಸ್ಟೇಟಸ್ ಎನೇಬಲ್ಡ್ ಅಂತ ತೋರಿಸ್ತಾ ಇದೆ. ಈಗ ನಾನು ವ್ಯಾಲ್ಯೂಸ್ ಅನ್ನ ಈ ಟೇಬಲ್ಗೆ ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ಇನ್ಸರ್ಟ್ ಇಂಟು ಬುಕ್ಸ್ ವ್ಯಾಲ್ಯೂಸ್ 10, ರಾಮಾಯಣ. ಒಂದು ರೆಕಾರ್ಡ್ ಇನ್ಸರ್ಟ್ ಆಗಿದೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ಸ್. 10 ರಾಮಾಯಣ ಅನ್ನೋ ರೆಕಾರ್ಡ್ ಇಲ್ಲಿ ಇನ್ಸರ್ಟ್ ಆಗಿದೆ. ಹಾಗೆ ನಾನು ಬೇರೆ ರೆಕಾರ್ಡ್ಸ್ ಅನ್ನು ಸಹ ಈ ಟೇಬಲ್ ನಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ನಮಗೆ ಗೊತ್ತು, ಪ್ರೈಮರಿ ಕೀ ಇಸ್ ಅ ಕಾಂಬಿನೇಷನ್ ಆಫ್ ನಾಟ್ ನಲ್ ಅಂಡ್ ಯುನೀಕ್. ಸೊ ಹಾಗಾಗಿ ಈ ಬುಕ್ ಐ ಡಿನ ನಾನು ಪ್ರೈಮರಿ ಕೀ ಮಾಡಿರೋದ್ರಿಂದ ಬುಕ್ ಐ ಡಿ ಅನ್ನೋದು ಯುನೀಕ್ ವ್ಯಾಲ್ಯೂಸ್ ಅನ್ನ ಮಾತ್ರ ಹೋಲ್ಡ್ ಮಾಡುತ್ತೆ, ಹಾಗೂ ನಲ್ ವ್ಯಾಲ್ಯೂಸ್ ಅನ್ನ ಅಲೋ ಮಾಡೋದಿಲ್ಲ. ಪಂಚತಂತ್ರ ಇನ್ನೊಂದು ರೆಕಾರ್ಡ್ ಅನ್ನು ಸಹ ಇನ್ಸರ್ಟ್ ಮಾಡಿದ್ದೀನಿ. ಬುಕ್ ಐ ಡಿ ಅನ್ನು ನೋಡಿ, ಯುನೀಕ್ ಆಗಿದೆ ಹಾಗೂ ನಲ್ ಕೂಡ ಅಲ್ಲ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ಸ್ ಮಾಡಿದ್ರೆ 10 ರಾಮಾಯಣ, 20 ಪಂಚತಂತ್ರ ಬಂದಿದೆ. ಆದ್ರೆ ನಾನು ಮತ್ತೆ ಇದೇ ರೆಕಾರ್ಡ್ 10 ಮತ್ತೆ ರಾಮಾಯಣ ಅನ್ನೋ ರೆಕಾರ್ಡ್ ಅನ್ನ ಇನ್ಸರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೆ. ನೋಡಿ, ಯುನೀಕ್ ಕನ್ಸ್ಟ್ರೇಂಟ್ ವೈಲೇಟೆಡ್, ಅಂದ್ರೆ ಈ ವ್ಯಾಲ್ಯೂ ಯುನೀಕ್ ಆಗಿಲ್ಲ, 10 ಅನ್ನೋದು ಆಲ್ರೆಡಿ ಇದೆ. ಹಾಗಾಗಿ ಪಿ ಕೆ ಅಂಡರ್ ಸ್ಕೋರ್ ಬುಕ್ ಐ ಡಿ, ಪ್ರೈಮರಿ ಕೀ ಅಂಡರ್ ಸ್ಕೋರ್ ಬುಕ್ ಐ ಡಿ, ಈ ಪ್ರೈಮರಿ ಕೀ ವಯೋಲೇಷನ್ ಆಗ್ತಿದೆ. ಸೊ ಹಾಗಾಗಿ ಇದು ಅಲೋ ಮಾಡೋದಿಲ್ಲ. ಅಂದ್ರೆ ನಲ್ ವ್ಯಾಲ್ಯೂ ಅಲೋ ಮಾಡುತ್ತಾ? ನಲ್ ಅಂತ ಕೊಟ್ಟು ನಾನು ಈ ರೆಕಾರ್ಡ್ ಅನ್ನ ಇನ್ಸರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನೋಡಿ, ಕೆನಾಟ್ ಇನ್ಸರ್ಟ್ ನಲ್ ಇಂಟು ಬುಕ್ ಐ ಡಿ. ಅಂದ್ರೆ ನಲ್ ವ್ಯಾಲ್ಯೂಸ್ ಅನ್ನು ಇನ್ಸರ್ಟ್ ಮಾಡೋದಿಲ್ಲ, ಡೂಪ್ಲಿಕೇಟ್ ಅನ್ನು ಇನ್ಸರ್ಟ್ ಮಾಡೋದಿಲ್ಲ. ಯಾಕೆ ಅಂದ್ರೆ ಪ್ರೈಮರಿ ಕೀನ ಗುಣನೇ ಅದು. ಪ್ರೈಮರಿ ಕೀ ಇಸ್ ಯೂಸ್ಡ್ ಫಾರ್ ಯುನಿಕ್ಲಿ ಐಡೆಂಟಿಫೈಯಿಂಗ್ ಈಚ್ ರೆಕಾರ್ಡ್. ಈ ರೆಕಾರ್ಡ್ ಅನ್ನ ಬುಕ್ ಐ ಡಿ 10 ಅನ್ನೋ ಈ ವ್ಯಾಲ್ಯೂ ಐಡೆಂಟಿಫೈ ಮಾಡುತ್ತೆ. ಬುಕ್ ಐ ಡಿ 20 ಬುಕ್ ನೇಮ್ ರಾಮಾಯಣ ಇರ್ಬೋದು, ಬೇರೆ ಆಥರ್ ಯಾರಾದ್ರೂ ಬರ್ದಿರಬಹುದು. ಆದ್ರೆ ಬುಕ್ ನೇಮ್ ಸೇಮ್ ಇದ್ರು ಕೂಡ ಬುಕ್ ಐ ಡಿ ಡಿಫರೆಂಟ್ ಇರುತ್ತೆ. ಆ ಐ ಡಿ ಆ ಪರ್ಟಿಕ್ಯುಲರ್ ರೆಕಾರ್ಡ್ ನ ಯುನೀಕ್ಲಿ ಐಡೆಂಟಿಫೈ ಮಾಡುತ್ತೆ. ಪ್ರೈಮರಿ ಕೀ ವಿತ್ ಆಲ್ಟರ್ ಟೇಬಲ್ ಸಿಂಟ್ಯಾಕ್ಸ್. ಆಲ್ಟರ್ ಟೇಬಲ್ ನೇಮ್, add constraint name, primary key of column name. ನೋಡಿ, ಆಲ್ಟರ್ ಟೇಬಲ್ ನೇಮ್ ಇದು ಸ್ಟ್ಯಾಂಡರ್ಡ್ ಸಿಂಟ್ಯಾಕ್ಸ್. ನಂತರ ಇಲ್ಲಿ ಕನ್ಸ್ಟ್ರೆಂಟ್ ಅನ್ನ ಆಡ್ ಮಾಡುವಾಗ ಆಡ್ ಕನ್ಸ್ಟ್ರೆಂಟ್ ಅಂತ ಕೊಟ್ಟು ಒಂದು ಕನ್ಸ್ಟ್ರೆಂಟ್ ನೇಮ್ ಅನ್ನ ಕೊಟ್ಟು ಪ್ರೈಮರಿ ಕೀ ಆ ಕಾಲಮ್ ಮೇಲೆ ಡಿಫೈನ್ ಮಾಡಬೇಕು. ಹಾಗಿದ್ರೆ ನಾನು ಈ ಬುಕ್ ಡೇ ಮೇಲೆ ಪ್ರೈಮರಿ ಕೀ ಡಿಫೈನ್ ಮಾಡಬಹುದಾ? ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಟೇಬಲ್ ನಲ್ಲಿ ಒಂದೇ ಒಂದು ಪ್ರೈಮರಿ ಕೀ ಇರೋದಕ್ಕೆ ಸಾಧ್ಯ. ನಾವು ಆಗ್ಲೇ ನಾಟ್ ನಲ್ನ ಯುನೀಕ್ ನ ಎರಡೆರಡು ಕಾಲಮ್ ಮೇಲೆ ಡಿಫೈನ್ ಮಾಡಿದ್ವಿ, ಬಟ್ ಆದ್ರೆ ಪ್ರೈಮರಿ ಕೀಯನ್ನ ನಾನು ಬುಕ್ ನೇಮ್ ಮೇಲೆ ಡಿಫೈನ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರೈಮರಿ ಕೀಯನ್ನ ನಾವು ಒಂದೇ ಕಾಲಮ್ ಮೇಲೆ ಡಿಫೈನ್ ಮಾಡೋದಕ್ಕೆ ಸಾಧ್ಯ ಇರೋದ್ರಿಂದ ನಾನು ಆಲ್ಟರ್ ಟೇಬಲ್ ಅನ್ನು ಉಪಯೋಗಿಸಿ ಬುಕ್ ನೇಮ್ ಕಾಲಮ್ ಮೇಲೆ ಪ್ರೈಮರಿ ಕೀಯನ್ನ ಡಿಫೈನ್ ಮಾಡೋಕ್ಕಾಗೋದಿಲ್ಲ. ಅದೇ ಏನಾದ್ರೂ ನಾನು ಕ್ರಿಯೇಟ್ ಟೇಬಲ್ ಬುಕ್ಸ್, ಈ ಟೇಬಲ್ ಅನ್ನ ಕ್ರಿಯೇಟ್ ಮಾಡುವಾಗ ಬುಕ್ ಐ ಡಿ ಮೇಲೆ ಪ್ರೈಮರಿ ಕೀಯನ್ನ ಡಿಫೈನ್ ಮಾಡದೇ ಇದ್ದಾಗ ನಾನು ಆಲ್ಟರ್ ಟೇಬಲ್ ಅನ್ನ ಉಪಯೋಗಿಸಿ ಆಲ್ಟರ್ ಟೇಬಲ್ ನೇಮ್, ಆಡ್
constraint pk underscore book id primary key underscore book id primary key of book id ಅಂತ ಕೊಟ್ಟು ಈ ಪರ್ಟಿಕ್ಯುಲರ್ ಕ್ವೇರಿಯನ್ನು ರನ್ ಮಾಡಿದಾಗ ಆ ಬುಕ್ ಐಡಿ ಮೇಲೆ ಪ್ರೈಮರಿ ಕೀ ಕನ್ಸ್ಟ್ರೇಂಟ್ ಅಪ್ಲೈ ಆಗತ್ತೆ. ಸೊ ಹೀಗೆ ನಾವು ಕ್ರಿಯೇಟ್ ಟೇಬಲ್ ಅನ್ನು ಉಪಯೋಗಿಸ್ಕೋತಾ, ಅಥವಾ ಒಂದು ವೇಳೆ ಕ್ರಿಯೇಟ್ ಟೇಬಲ್ ಮಾಡುವಾಗ ಕನ್ಸ್ಟ್ರೇಂಟ್ ಅನ್ನು ಡಿಫೈನ್ ಮಾಡದೇ ಇದ್ರೆ ಆಲ್ಟರ್ ಟೇಬಲ್ ಅನ್ನು ಉಪಯೋಗಿಸಿ ನಾವು ಕನ್ಸ್ಟ್ರೇಂಟ್ ಅನ್ನ ಡಿಫೈನ್ ಮಾಡಬಹುದು. ಫಾರಿನ್ ಕೀ ಕನ್ಸ್ಟ್ರೇಂಟ್. Foreign key is a field in one table that refers to primary key in another table. Foreign key ಅನ್ನೋದು ಒಂದು ಪರ್ಟಿಕ್ಯುಲರ್ ಟೇಬಲ್ ನಲ್ಲಿ ಒಂದು ಫೀಲ್ಡ್ ಗೆ ನಾವು ಅಸೈನ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಫೀಲ್ಡ್ ಏನಾಗುತ್ತೆ ಅಂದ್ರೆ ದಟ್ ರೆಫರ್ಸ್ ಟು ಪ್ರೈಮರಿ ಕೀ ಇನ್ ಅನದರ್ ಟೇಬಲ್. ಇನ್ನೊಂದು ಟೇಬಲ್ ನ ಪ್ರೈಮರಿ ಕೀ ಗೆ ಆ ಪರ್ಟಿಕ್ಯುಲರ್ ಫಾರಿನ್ ಕೀ ರೆಫರ್ ಮಾಡುತ್ತೆ. ಅಂತಂದ್ರೆ ಒಂದು ಟೇಬಲ್ ನಲ್ಲಿ ಒಂದೇ ಪ್ರೈಮರಿ ಕೀ ಇರಬಹುದು, ಆದ್ರೆ ಎಷ್ಟು ಬೇಕಾದ್ರೂ ಫಾರಿನ್ ಕೀಸ್ ಇರಬಹುದು. ನಾವು ಆ ಫಾರಿನ್ ಕೀ ಅನ್ನು ಉಪಯೋಗಿಸಿ ನಾವು ಇನ್ನೊಂದು ಟೇಬಲ್ ನ ಪ್ರೈಮರಿ ಕೀ ಜೊತೆ ಜಾಯಿನ್ ಮಾಡ್ತೀವಿ. ಹಾಗಾಗಿ ಒಂದು ಟೇಬಲ್ ನಲ್ಲಿ ಎಷ್ಟು ಬೇಕಾದ್ರೂ ಫಾರಿನ್ ಕೀಸ್ ಇರಬಹುದು. ಈ ಫಾರಿನ್ ಕೀ ಅನ್ನೋದು ಒಂದು ಪರ್ಟಿಕ್ಯುಲರ್ ಟೇಬಲ್ ಅಲ್ಲಿ ಬೇರೆ ಟೇಬಲ್ ನ ಪ್ರೈಮರಿ ಕೀಯ ರೆಫರೆನ್ಸ್ ಆಗಿರುತ್ತೆ. ಫಾರಿನ್ ಕೀ ವಿತ್ ಕ್ರಿಯೇಟ್ ಟೇಬಲ್ ಸಿಂಟ್ಯಾಕ್ಸ್. ಫಾರಿನ್ ಕೀ ಅನ್ನ ಹೇಗೆ ಡಿಫೈನ್ ಮಾಡೋದು ಅಂತಂದ್ರೆ ಕ್ರಿಯೇಟ್ ಟೇಬಲ್ ಟೇಬಲ್ ನೇಮ್, ಕಾಲಮ್ ನೇಮ್ 1 ಡೇಟಾ ಟೈಪ್ ನಾಟ್ ನಲ್, ಕಾಲಮ್ ನೇಮ್ 2 ಡೇಟಾ ಟೈಪ್, ಕನ್ಸ್ಟ್ರೇಂಟ್ ನೇಮ್ ಪ್ರೈಮರಿ ಕೀ ಕಾಲಮ್ ನೇಮ್, ಕನ್ಸ್ಟ್ರೇಂಟ್ ನೇಮ್ ಫಾರಿನ್ ಕೀ ಕಾಲಮ್ ನೇಮ್, ರೆಫರೆನ್ಸಸ್ ಟೇಬಲ್ ನೇಮ್ ಪ್ರೈಮರಿ ಕೀ ಫೀಲ್ಡ್. ನೋಡಿ ಇಲ್ಲಿ ನಾವು ಫಾರಿನ್ ಕೀ ಅನ್ನ ಡಿಫೈನ್ ಮಾಡುವಾಗ ಇಲ್ಲಿ ಸೇಮ್ ಹೀಗೆ ಕನ್ಸ್ಟ್ರೇಂಟ್ ಅಂತ ಕೊಟ್ಟು ಕನ್ಸ್ಟ್ರೇಂಟ್ ನೇಮ್ ಅನ್ನ ಮೆನ್ಷನ್ ಮಾಡಿ ಫಾರಿನ್ ಕೀ ಅಂತ ಕೊಡಬೇಕು. ಫಾರಿನ್ ಕೀ ಅಂತ ಕೊಟ್ಟು ಆ ಕಾಲಮ್ ನೇಮ್, ನಾವು ಯಾವ ಕಾಲಮ್ ನ ಫಾರಿನ್ ಕೀ ಮಾಡಬೇಕು ಅಂತ ಇರ್ತೀವೋ ಆ ಕಾಲಮ್ ನೇಮ್ ನ ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಸ್ಪೆಸಿಫೈ ಮಾಡಿ ರೆಫರೆನ್ಸಸ್, ಇದು ಯಾವ ಕಾಲಮ್ ನ ರೆಫರ್ ಮಾಡುತ್ತೆ, ಬೇರೆ ಟೇಬಲ್ ಯಾವ ಕಾಲಮ್ ನ ರೆಫರ್ ಮಾಡುತ್ತೆ ಅಂತ ಹೇಳೋದಕ್ಕೆ ರೆಫರೆನ್ಸಸ್ ಟೇಬಲ್ ನೇಮ್, ಆ ಇನ್ನೊಂದು ಟೇಬಲ್ ನೇಮ್ ಅನ್ನ ಕೊಟ್ಟು ಆ ಬ್ರಾಕೆಟ್ ಅಲ್ಲಿ ಆ ಪ್ರೈಮರಿ ಈ ಟೇಬಲ್ ನ ಪ್ರೈಮರಿ ಕೀ ಫೀಲ್ಡ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಬೇಸಿಕಲಿ ಫಾರಿನ್ ಕೀ ಏನ್ ಮಾಡುತ್ತೆ, ಬೇರೆ ಟೇಬಲ್ ನ ಪ್ರೈಮರಿ ಕೀಯನ್ನ ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಹಾಗಿದ್ರೆ ನಾವು ಒಂದು ಟೇಬಲ್ ಮೇಲೆ ಫಾರಿನ್ ಕೀಯನ್ನ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಮತ್ತದೇ ಬುಕ್ಸ್ ಟೇಬಲ್, ನಾನು ಈ ಬುಕ್ಸ್ ಟೇಬಲ್ ಅನ್ನ ಡ್ರಾಪ್ ಮಾಡ್ತಿದ್ದೀನಿ. ಡ್ರಾಪ್ ಮಾಡಿ ಇದೇ ಕ್ವೆರಿ, ನಾವು ಪ್ರೈಮರಿ ಕೀಯನ್ನ ಡಿಫೈನ್ ಮಾಡೋದಕ್ಕೆ ಉಪಯೋಗಿಸಿದ ಕ್ವೇರಿಯನ್ನೇ ತಗೊಂಡು ಇದರ ಮೇಲೆ ಒಂದು ಫಾರಿನ್ ಕೀಯನ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಫಾರಿನ್ ಕೀ ಅಂಡರ್ಸ್ಕೋರ್, ಈ ಫಾರಿನ್ ಕೀನ ನಾವು ಯಾವ ಕಾಲಮ್ ಮೇಲೆ ಹಾಕಬೇಕು ಅದನ್ನ ನಾವು ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಬುಕ್ ಐಡಿ ಆಲ್ರೆಡಿ ಪ್ರೈಮರಿ ಕೀ ಆಗಿರೋದ್ರಿಂದ ನಾವು ಫಾರಿನ್ ಕೀಯನ್ನು ಸಹ ಬುಕ್ ಐಡಿ ಮೇಲೆ ಹಾಕೋದಕ್ಕೆ ಆಗೋದಿಲ್ಲ. ನಮ್ಗೆ ಫಾರಿನ್ ಕೀ ಕಾಲಮ್ ಒಂದು ಬೇಕು. ಹಾಗಾಗಿ ನಾನಿಲ್ಲಿ ಒಂದು ಫಾರಿನ್ ಕೀ ಕಾಲಮ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಕಸ್ಟಮರ್ ಐಡಿ, ಆ ಬುಕ್ ಅನ್ನ ತಗೊಂಡಿರೋ ಕಸ್ಟಮರ್ ಯಾರು ಅನ್ನೋದನ್ನ ಸ್ಪೆಸಿಫೈ ಮಾಡುವಂತ ಒಂದು ಕಸ್ಟಮರ್ ಐಡಿಯನ್ನ ನಾನಿಲ್ಲಿ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡಿ ನಂತರದಲ್ಲಿ ಆ ಕಸ್ಟಮರ್ ಐಡಿಯನ್ನ ನಾನು ಫಾರಿನ್ ಕೀ ಆಗಿ ಮಾಡ್ತೀನಿ. ಫಾರಿನ್ ಕೀ ಯಾವುದು, ಕಸ್ಟಮರ್ ಐಡಿ.
ಇದು ಯಾವ ಟೇಬಲ್ಗೆ ರೆಫರೆನ್ಸ್ ಮಾಡುತ್ತೆ ಅಂದ್ರೆ ರೆಫರೆನ್ಸಸ್ ಯಾವ ಟೇಬಲ್ಗೆ ಇದು ರೆಫರೆನ್ಸ್ ಮಾಡುತ್ತೆ ಅಂದ್ರೆ ಕಸ್ಟಮರ್ ಟೇಬಲ್. ಕಸ್ಟಮರ್ ಟೇಬಲ್ ನಲ್ಲಿರೋ ಕಸ್ಟಮರ್ ಐಡಿಗೆ ಇದು ರೆಫರ್ ಮಾಡುತ್ತೆ. ಸೊ ಇದನ್ನ ಕೊಟ್ಟು ನಾನು ರನ್ ಮಾಡ್ತೀನಿ. ಇಲ್ಲಿ ನೋಡಿ, ನಿಮ್ಗೆ ಕಸ್ಟಮರ್ ಟೇಬಲ್ ತೋರಿಸ್ತೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಅಂತ ಕೊಟ್ರೆ ಕಸ್ಟಮರ್ ಡೀಟೇಲ್ಸ್ ಎಲ್ಲ ಈ ಕಸ್ಟಮರ್ ಟೇಬಲ್ ನಲ್ಲಿ ಸ್ಟೋರ್ ಆಗಿದೆ. ಕಸ್ಟಮರ್ 1 to 7 ಇದೆ. ಕಸ್ಟಮರ್ ಐಡಿ ನಿಮ್ಗೆ ಇಲ್ಲಿ ಅರ್ಥ ಮಾಡಿಸ್ಬೇಕು ಅಂದ್ರೆ ಪ್ರೈಮರಿ ಕೀ ಕಾನ್ಸೆಪ್ಟ್ ಇಲ್ಲಿ ಹೇಳ್ತೀನಿ. ಈ ಕಸ್ಟಮರ್ ಐಡಿ ಅನ್ನೋದು ಈ ಟೇಬಲ್ ನ ಪ್ರೈಮರಿ ಕೀ ಆಗಿದೆ ಅಲ್ವಾ. ನಾನು ಇದೇ ಕಸ್ಟಮರ್ ಐಡಿನ ಬುಕ್ಸ್ ಟೇಬಲ್ ನಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಕಸ್ಟಮರ್ ಐಡಿ ಅನ್ನೋದು ಬುಕ್ಸ್ ಟೇಬಲ್ ನಲ್ಲೂ ಇದೆ, ಆದ್ರೆ ಇದು ಫಾರಿನ್ ಕೀ ಅಲ್ವಾ. ದಿಸ್ ಕಾಲಮ್ ವಿಲ್ ರೆಫರ್ ಟು ದ ಪ್ರೈಮರಿ ಕೀ. ಇಟ್ ಸ್ಟೋರ್ಸ್ ದ ಪ್ರೈಮರಿ ಕೀ ಫಾರ್ ಅನದರ್ ಟೇಬಲ್. ಈ ಕಸ್ಟಮರ್ ಟೇಬಲ್ ನ ಪ್ರೈಮರಿ ಕೀ ಇಲ್ಲಿ ಬಂದಾಗ ಅದು ಬುಕ್ಸ್ ಟೇಬಲ್ ನ ಫಾರಿನ್ ಕೀ ಆಗತ್ತೆ. ನಾನೀಗ ಇದನ್ನ ರನ್ ಮಾಡ್ತೀನಿ. ಇದು ಯಾಕೆ ಎರರ್ ಬರ್ತಿದೆ ಅಂದ್ರೆ ನಾವು ಈ ಕಸ್ಟಮರ್ ಟೇಬಲ್ ನ ಕಸ್ಟಮರ್ ಐಡಿ ಮೇಲೆ ಪ್ರೈಮರಿ ಕೀಯನ್ನ ಡಿಫೈನ್ ಮಾಡಿಲ್ಲ. ಹಾಗಾಗಿ ಇದರ ರೆಫರೆನ್ಸಸ್ ನಮ್ಗೆ ಗೊತ್ತು. ಕಸ್ಟಮರ್ ಐಡಿ ಇನ್ ದಿಸ್ ಪರ್ಟಿಕ್ಯುಲರ್ ಟೇಬಲ್ ಇಸ್ ಅ ಫಾರಿನ್ ಕೀ ವಿಚ್ ರೆಫರ್ಸ್ ಟು ಅ ಪ್ರೈಮರಿ ಕೀ ಇನ್ ಅನದರ್ ಟೇಬಲ್. ಸೊ ಈ ಪ್ರೈಮರಿ ಕೀ ಈ ಕಸ್ಟಮರ್ ಟೇಬಲ್ ಮೇಲೆ ನಾವು ಡಿಫೈನ್ ಮಾಡಿಲ್ಲ. ಹಾಗಿದ್ರೆ ನಾವು ಆಲ್ಟರ್ ಟೇಬಲ್ ಅನ್ನು ಉಪಯೋಗಿಸಿ ಈ ಕಸ್ಟಮರ್ ಟೇಬಲ್ ಮೇಲೆ ಈ ಕನ್ಸ್ಟ್ರೆಂಟ್ ಅನ್ನ ನಾವು ಡಿಫೈನ್ ಮಾಡೋಣ. ಆಡ್ ಕನ್ಸ್ಟ್ರೆಂಟ್ ಪ್ರೈಮರಿ ಕೀ ಕನ್ಸ್ಟ್ರೆಂಟ್ ಅನ್ನ ಈ ಕಸ್ಟಮರ್ ಟೇಬಲ್ ಮೇಲೆ ಹಾಕೋಣ. ಕಸ್ಟಮರ್ ಐಡಿ ಅಲ್ವಾ, ಕಸ್ಟಮರ್ ಐಡಿ ಪ್ರೈಮರಿ ಕೀ ಕಸ್ಟಮರ್ ಐಡಿ. ಈ ಕಸ್ಟಮರ್ ಐಡಿಯ ಮೇಲೆ ನಾವು ಪ್ರೈಮರಿ ಕೀಯನ್ನ ಹಾಕಿದ್ರೆ ಆಲ್ಟರ್ ಟೇಬಲ್ ಅನ್ನು ಉಪಯೋಗಿಸಿ ಟೇಬಲ್ ಕಸ್ಟಮರ್ ಆಲ್ಟರ್ಡ್. ಈಗ ನಾವು ಈ ಪರ್ಟಿಕ್ಯುಲರ್ ಕಸ್ಟಮರ್ ಟೇಬಲ್ ನಲ್ಲಿ ಈ ಕಸ್ಟಮರ್ ಐಡಿಯನ್ನ ಪ್ರೈಮರಿ ಕೀಯನ್ನಾಗಿ ಮಾಡಿದ್ದೀವಿ. ಅದಾದ ಮೇಲೆ ನಾನು ಈ ಕಸ್ಟಮರ್ ಐಡಿಯನ್ನ ಫಾರಿನ್ ಕೀ ಆಗಿ ಈ ಬುಕ್ಸ್ ಟೇಬಲ್ ನಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಈಗ ರನ್ ಮಾಡಿದಾಗ ಟೇಬಲ್ ಬುಕ್ಸ್ ಕ್ರಿಯೇಟೆಡ್ ಅಂತ ಬಂದಿದೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ಸ್. ಈಗ ರನ್ ಮಾಡಿದಾಗ ನೋಡಿ, ಬುಕ್ ಐಡಿ, ಬುಕ್ ನೇಮ್, ಕಸ್ಟಮರ್ ಐಡಿ ಸೆಲೆಕ್ಟ್ ಆಗಿದೆ. ನಾನೀಗ ಇಲ್ಲಿ ಬುಕ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಬುಕ್ ಐಡಿ, ಬುಕ್ ನೇಮ್, ಕಸ್ಟಮರ್ ಐಡಿ ಸೆಲೆಕ್ಟ್ ಆಗಿದೆ. ಕನ್ಸ್ಟ್ರೆಂಟ್ಸ್ ಮೇಲೆ ಹೋದ್ರೆ ನೋಡಿ, ಫಾರಿನ್ ಕೀ, ಕಸ್ಟಮರ್ ಐಡಿ ಅನ್ನೋದು ಫಾರಿನ್ ಕೀ, ಬುಕ್ ಐಡಿ ಅನ್ನೋದು ಪ್ರೈಮರಿ ಕೀ ಆಗಿ ಇಲ್ಲಿ ಡಿಫೈನ್ ಆಗಿದೆ. ಹಾಗಿದ್ರೆ ನಾನು ಇದರ ಮೇಲೆ ವ್ಯಾಲ್ಯೂಸ್ ಅನ್ನ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಇಂಟು ಬುಕ್ಸ್ ವ್ಯಾಲ್ಯೂಸ್ 10, ರಾಮಾಯಣ, ಕಸ್ಟಮರ್ ಐಡಿ 1. ಹಾಗೆ ಇನ್ಸರ್ಟ್ into books values 20, ಪಂಚತಂತ್ರ 2, customer ID 2. Insert into books values 30, ಟಿಂಕಲ್, ಕಸ್ಟಮರ್ ಐಡಿ ಅಗೇನ್ 2 ಅನ್ನೇ ಕೊಡ್ತೀನಿ. ಈ 3 ರೆಕಾರ್ಡ್ಸ್ ಅನ್ನ ನಾನು ಈ ಟೇಬಲ್ ನಲ್ಲಿ
ಇನ್ಸರ್ಟ್ ಮಾಡ್ತಿದ್ದೀನಿ. ಇನ್ಸರ್ಟ್ ಮಾಡಿದಾಗ 3 ರೆಕಾರ್ಡ್ಸ್ ಇನ್ಸರ್ಟ್ ಆಗಿದೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ಸ್ ಅಂತ ಕೊಟ್ರೆ ನೀವು ಗಮನಿಸಬಹುದು ನೋಡಿ, ಬುಕ್ ಐ ಡಿ 10, 20, 30, ಬುಕ್ ನೇಮ್ಸ್ ಬಂದ್ವಿ, ಕಸ್ಟಮರ್ ಐ ಡಿ 1, 2, 2 ಅಂತ ಇದೆ. ಕಸ್ಟಮರ್ ಐ ಡಿ ಫಾರಿನ್ ಕೀ ಆಗಿರೋದ್ರಿಂದ ಇದು ಯುನೀಕ್ ಆಗಿ ಇರಬೇಕು ಅಂತಲ್ಲ. ಇದು ಏನ್ ಹೇಳತ್ತೆ ಅಂದ್ರೆ ನೋಡಿ, ಬುಕ್ ಐ ಡಿ 10 ಅನ್ನ ಈ ಕಸ್ಟಮರ್ 1 ಅನ್ನೋರು ಪರ್ಚೇಸ್ ಮಾಡಿದ್ದಾರೆ. ಬುಕ್ ಐ ಡಿ 20 ಅನ್ನ ಅಂದ್ರೆ ಪಂಚತಂತ್ರ ಬುಕ್ ಅನ್ನ ಕಸ್ಟಮರ್ ಐ ಡಿ 2 ಇರೋರು ಪರ್ಚೇಸ್ ಮಾಡಿದ್ದಾರೆ. ಬುಕ್ ಐ ಡಿ 30, ಈ ಟಿಂಕಲ್ ಅನ್ನೋದ್ರ ಬುಕ್ ಐ ಡಿ 30, ಈ ಬುಕ್ ಅನ್ನ ಕಸ್ಟಮರ್ ಐ ಡಿ ನೋಡಿ ಈ 2 ಅನ್ನೋರು ಪರ್ಚೇಸ್ ಮಾಡಿದ್ದಾರೆ. ಅಂತಂದ್ರೆ ಈ ಕಸ್ಟಮರ್ ಸೇಮ್ ಕಸ್ಟಮರ್ 2, ಕಸ್ಟಮರ್ ಐ ಡಿ 2 ಅವರೇ ಪಂಚತಂತ್ರ ಹಾಗೂ ಟಿಂಕಲ್ ಬುಕ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಇದು ಹೇಗೆ ಹೆಲ್ಪ್ ಆಗತ್ತೆ ಪ್ರೈಮರಿ ಕೀ ಫಾರಿನ್ ಕೀ ಅಂತಂದ್ರೆ, ಇಲ್ಲಿ ನೋಡಿ, ಸೆಲೆಕ್ಟ್ book ID, comma, book name, comma, customer name, from books, comma, customer, where books dot customer ID equal to customer dot customer ID. ಈಗ ನಾನು ಈ ಕ್ವೇರಿಯನ್ನ ರನ್ ಮಾಡಿದ್ರೆ ಇಲ್ಲಿ ನೋಡಿ, ನಮಗೆ ಕಸ್ಟಮರ್ ಐ ಡಿ ಇಂದ ನಾವು ಕಸ್ಟಮರ್ ನೇಮ್ಸ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಎರಡೂ ಟೇಬಲ್ ನ ಕಸ್ಟಮರ್ ಐ ಡಿ ಇಟ್ಕೊಂಡು ನಾವೆರಡು ಟೇಬಲ್ ಅನ್ನ ಜಾಯಿನ್ ಮಾಡಿ ನಂತರ ಈ ಬುಕ್ಸ್ ಅನ್ನ ತಗೊಂಡಿರೋ ಕಸ್ಟಮರ್ಸ್ ಯಾರು ಅನ್ನೋದನ್ನ ಡಿಸ್ಪ್ಲೇ ಮಾಡಿದೀವಿ. ಈ ಕಸ್ಟಮರ್ ಐಡಿಯ ಪ್ರೈಮರಿ ಕೀಯನ್ನ ನಾವು ಬುಕ್ಸ್ ಅನ್ನೋ ಟೇಬಲ್ ನ ಫಾರಿನ್ ಕೀ ಜೊತೆ ಜಾಯಿನ್ ಮಾಡಿ ನಾವು ಈ ಡೇಟಾವನ್ನ ಡಿಸ್ಪ್ಲೇ ಮಾಡಿದೀವಿ. ಸೊ ಇದನ್ನೇ ಹೇಳೋದು ನಾವು ಫಾರಿನ್ ಕೀ. ಕಸ್ಟಮರ್ ಐ ಡಿ ಅನ್ನೋದು ಬುಕ್ಸ್ ಟೇಬಲ್ ನಲ್ಲಿರೋ ಫಾರಿನ್ ಕೀ, which is referring to the primary key of this customer table. ಹೀಗೆ ನಾವು ಫಾರಿನ್ ಕೀ ಪ್ರೈಮರಿ ಕೀ ರಿಲೇಶನ್ಶಿಪ್ಸ್ ನ ಇಟ್ಕೊಂಡು ಜಾಯಿನ್ಸ್ ಅನ್ನ ಮಾಡ್ತಾ ಹೋಗಬಹುದು. ಫಾರಿನ್ ಕೀ ಕನ್ಸ್ಟ್ರೆಂಟ್ ನ ನಾವು ಆಲ್ಟರ್ ಟೇಬಲ್ ಸಿಂಟ್ಯಾಕ್ಸ್ ಇಟ್ಕೊಂಡು ಹೇಗೆ ಡಿಫೈನ್ ಮಾಡೋದು ಅಂದ್ರೆ, ಆಲ್ಟರ್ ಟೇಬಲ್ ನೇಮ್, ಆಡ್ ಕನ್ಸ್ಟ್ರೇಂಟ್ ನೇಮ್, ಫಾರಿನ್ ಕೀ, ಕಾಲಮ್ ನೇಮ್ ರೆಫರೆನ್ಸಸ್ ಟೇಬಲ್ ನೇಮ್ ಆಫ್ ಕಾಲಮ್ ನೇಮ್. ನಾವು ಒಂದ್ ವೇಳೆ ಕ್ರಿಯೇಟ್ ಟೇಬಲ್ ಮಾಡುವಾಗ ಫಾರಿನ್ ಕೀ ಡಿಫೈನ್ ಮಾಡಲಿಲ್ಲ ಅಂತಂದ್ರೆ ಆಲ್ಟರ್ ಟೇಬಲ್ ಯೂಸ್ ಮಾಡಿ ಆ ಫಾರಿನ್ ಕೀ ಕನ್ಸ್ಟ್ರೆಂಟ್ ಅನ್ನ ಆಡ್ ಮಾಡಬಹುದು. ಆಡ್ ಕನ್ಸ್ಟ್ರೆಂಟ್ ಅಂತ ಕೊಟ್ಟು ಕನ್ಸ್ಟ್ರೆಂಟ್ ನೇಮ್ ಫಾರಿನ್ ಕೀ FK_, ಆ ಕನ್ಸ್ಟ್ರೆಂಟ್ ನೇಮ್ ಅನ್ನ ಕೊಟ್ಟು ಫಾರಿನ್ ಕೀ ಅಂತ ಸ್ಪೆಸಿಫೈ ಮಾಡಿ ಯಾವ ಕಾಲಮ್ ಮೇಲೆ ನಾವು ಫಾರಿನ್ ಕೀ ಅನ್ನ ಡಿಫೈನ್ ಮಾಡಬೇಕು ಅದನ್ನ ಕೊಟ್ಟು ರೆಫರೆನ್ಸಸ್, ಅದರ ಯಾವ್ದರ ಕಾಲಮ್, ಯಾವ ಕಾಲಮ್ ನ ಪ್ರೈಮರಿ ಕೀಯನ್ನ ಅದು ರೆಫರ್ ಮಾಡ್ತಿದೆ ಅಂತ ಹೇಳೋದಕ್ಕೆ ರೆಫರೆನ್ಸಸ್ ಟೇಬಲ್ ನೇಮ್, ಅದರ ಈ ಟೇಬಲ್ ನ ಪ್ರೈಮರಿ ಕೀ ಕಾಲಮ್ ನೇಮ್ ಅನ್ನ ಇಲ್ಲಿ ಕೊಟ್ರೆ ಆ ಫಾರಿನ್ ಕೀ ಕ್ರಿಯೇಟ್ ಆಗತ್ತೆ. ಪ್ರೈಮರಿ ಕೀ ವರ್ಸಸ್ ಫಾರಿನ್ ಕೀ. ನಾವು ಈಗ ಆಲ್ರೆಡಿ ಪ್ರೈಮರಿ ಕೀ ಹಾಗೂ ಫಾರಿನ್ ಕೀಯ ಬಗ್ಗೆ ತಿಳ್ಕೊಂಡಿದೀವಿ. ನಾನೊಂದು ಬುಕ್ಸ್ ಮತ್ತು ಕಸ್ಟಮರ್ ಈ ಎರಡು ಟೇಬಲ್ ಗಳನ್ನ ಉಪಯೋಗಿಸ್ಕೊಂಡು ನಿಮಗೆ ಫಾರಿನ್ ಕೀ ಹಾಗೂ ಪ್ರೈಮರಿ ಕೀ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೆ. ಹಾಗೆ ಅವೆರಡನ್ನು ಇಟ್ಕೊಂಡು ನಾನು ಆ ಎರಡು ಟೇಬಲ್ ಅನ್ನ ಜಾಯಿನ್ ಮಾಡಿ ಡೇಟಾವನ್ನ ಡಿಸ್ಪ್ಲೇ ಮಾಡಿದೆ. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ತೋರಿಸೋದಾದ್ರೆ, ಈ ಆರ್ಡರ್ ಟೇಬಲ್ ನಲ್ಲಿ
ನೋಡಿ 3 ರೆಕಾರ್ಡ್ಸ್ ಇದೆ. 3 ರೆಕಾರ್ಡ್ಸ್ ನಲ್ಲಿ ಆರ್ಡರ್ ಐ ಡಿ ಪ್ರೈಮರಿ ಕೀ ಆಗುತ್ತೆ. 1 2 3 ಈ ಕಾಲಮ್ ಆರ್ಡರ್ ಐ ಡಿ ಕಾಲಮ್ ಅನ್ನೋದು ಪ್ರೈಮರಿ ಕೀ ಆಗುತ್ತೆ. ಹಾಗೆ ಈ ಟೇಬಲ್ ನಲ್ಲಿ ಒಂದಕ್ಕಿಂತ ಹೆಚ್ಚು ಫಾರಿನ್ ಕೀಗಳು ಸಹ ಇದೆ. ಕಸ್ಟಮರ್ ಐ ಡಿ, ಪ್ರಾಡಕ್ಟ್ ಐ ಡಿ, ರೀಜನ್ ಐ ಡಿ ಅನ್ನೋ ಫಾರಿನ್ ಕೀಸ್ ಇಲ್ಲಿ ಇದೆ. ನಾವು ಈ ಆರ್ಡರ್ ಐ ಡಿ ಏನಿದೆ ಇದು ಯುನೀಕ್ ಆಗಿ ನಿಮ್ಗೆ ಯುನೀಕ್ ಆಗಿದೆ ನೋಡಿ. ಈ ಪರ್ಟಿಕ್ಯುಲರ್ ರೆಕಾರ್ಡ್ಸ್ ಅನ್ನ ಯುನೀಕ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ಈ ಆರ್ಡರ್ ಐ ಡಿ ಕಾಲಮ್ ಹೆಲ್ಪ್ ಮಾಡ್ತಿದೆ. ಆದ್ರೆ ಈ ಫಾರಿನ್ ಕೀಸ್ ಏನ್ ಮಾಡುತ್ತೆ ಅಂದ್ರೆ ನಾವು ಈ ಟೇಬಲ್ ಅನ್ನ ನಾವು ಕಸ್ಟಮರ್ ಟೇಬಲ್ ಜೊತೆ ಜಾಯಿನ್ ಮಾಡುವಾಗ ಈ ಕಸ್ಟಮರ್ ಐ ಡಿ ಅನ್ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ರೆಫರೆನ್ಸಿಂಗ್ ಟು ದ ಕಸ್ಟಮರ್ ಐ ಡಿ ಇನ್ ದ ಕಸ್ಟಮರ್ ಟೇಬಲ್. ಇದು ರೆಫರೆನ್ಸ್ ಯಾವುದು ಅಂದ್ರೆ ಪ್ರಾಡಕ್ಟ್ ಐ ಡಿ ಇನ್ ದ ಪ್ರಾಡಕ್ಟ್ ಟೇಬಲ್. ಇದು ರೀಜನ್ ಐ ಡಿ ಇನ್ ದ ರೀಜನ್ ಟೇಬಲ್. ಸೊ ಆ ಎಲ್ಲಾ ಪ್ರೈಮರಿ ಕೀಗಳು ಇಲ್ಲಿ ಬಂದಿದೆ. ಆಗ ಈ ಟೇಬಲ್ ನಲ್ಲಿ ಇವೆಲ್ಲ ಫಾರಿನ್ ಕೀ ಆಗತ್ತೆ. ಫಾರಿನ್ ಕೀ ಇಸ್ ಅ ಫೀಲ್ಡ್ ವಿಚ್ ಇಸ್ ರೆಫರಿಂಗ್ ಟು ದ ಪ್ರೈಮರಿ ಕೀ ಇನ್ ಅನದರ್ ಟೇಬಲ್. ಸೊ ಈಗ ನಿಮ್ಗೆ ಈ ಫಾರಿನ್ ಕೀಯ ಡೆಫಿನೇಷನ್ ಇನ್ನೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾವು ಈ ಟೇಬಲ್ ಅನ್ನ ಬೇರೆ ಟೇಬಲ್ ಜೊತೆ ಜಾಯಿನ್ ಮಾಡುವಾಗ ಈ ಕಸ್ಟಮರ್ ಐ ಡಿ ಉಪಯೋಗಿಸ್ಕೊಂಡು ನಾವು ಕಸ್ಟಮರ್ ಟೇಬಲ್ ಜೊತೆ, ಹಾಗೆ ನಾ ಆಗ್ಲೇ ಹೇಳಿದಾಗೆ ಪ್ರಾಡಕ್ಟ್ ಐ ಡಿ ಉಪಯೋಗಿಸ್ಕೊಂಡು ಪ್ರಾಡಕ್ಟ್ ಟೇಬಲ್ ಜೊತೆ, ರೀಜನ್ ಐ ಡಿ ಉಪಯೋಗಿಸ್ಕೊಂಡು ರೀಜನ್ ಟೇಬಲ್ ಜೊತೆ ಜಾಯಿನ್ ಮಾಡಿ ರಿಲೇಟೆಡ್ ಡೇಟಾವನ್ನ ನಾವು ರಿಟ್ರೀವ್ ಮಾಡಬಹುದು.